ಚೆನ್ನಾಗಿ ಅರ್ಥ ಮಾಡ್ರಿ. ಒಂದು ವಾಕ್ಯ ಓದೋಣ, ತೆಗಿರಿ. ಕೀರ್ತನೆಗಳು 26ನೇ ಅಧ್ಯಾಯ 8ನೇ ವಚನ. ಯೆಹೋವನೇ, ನಿನ್ನ ನಿವಾಸವು ನನಗೆಷ್ಟೋ ಪ್ರಿಯ, ನಿನ್ನ ಪ್ರಭಾವ ಸ್ಥಾನವು ನನಗೆಷ್ಟ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿ ಕೇಳಿಸ್ಕೊಡ್ರಿ ಎಲ್ಲರೂ. ದೇವರ ಮಕ್ಕಳೇ, ಈ ಕೀರ್ತನೆ ಬರೆದಿದ್ದು ಯಾರಂದ್ರೆ ಅಕ್ಷರ ಸಹಿತವಾಗಿ ದಾವೀದನೇ ಬರೆದಿದ್ದಾನೆ. ಅಮ್ಮ, ದಾವೀದನ ಏನಂತ ಬರೀತಾನೆ ನೋಡ್ರಿ. ಫಸ್ಟ್ ಆತನು ಹೇಳ್ತಾನೆ, ಯೆಹೋವನೇ ನಿನ್ನ ನಿವಾಸವು ಏನಂತ ಹೇಳ್ತಾನೆ ವಾಕ್ಯದಲ್ಲಿ, ನನಗೆ ಎಷ್ಟೋ ಪ್ರಿಯ. ಅಂದ್ರೆ ದೇವರ ನಿವಾಸವನ್ನ, ದೇವರ ಮಂದಿರವನ್ನ ದಾವೀದನು ಪ್ರೀತಿಸುತ್ತಾನೆ. ನಿನ್ನ ಪ್ರಭಾವ ಸ್ಥಾನವು ನನಗೆ ಇಷ್ಟ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಇಲ್ಲಿ ಚೆನ್ನಾಗಿ ಕೇಳಿಸ್ಕೊಡ್ರಿ ದೇವ ಜನರೇ. ದಾವೀದನಿಗೆ ಏನಪ್ಪ ಇಷ್ಟ ಅಂದ್ರೆ, ದಾವೀದನು ಹೆಚ್ಚಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ಮಂದಿರವನ್ನು ಪ್ರೀತಿಸ್ತಾನೆ. ಪಕ್ಕದವ್ರು ಹೇಳ್ರಿ, ದಾವೀದನು ಹೇಳ್ರಿ, ಬೇಗ ಹೇಳ್ರಿ, ದಾವೀದನು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ಮಂದಿರವನ್ನು ಪ್ರೀತಿಸುತ್ತಾನೆ. ನೀನು ಯಾವುದನ್ನು ಪ್ರೀತಿಸುತ್ತೀ? ನೀನು ಯಾವುದನ್ನು ಪ್ರೀತಿಸುತ್ತೀ? ಒಂದು. ಎರಡನೇ ನೋಡ್ಕೊಳ್ಳೋಣ ದಾವೀದನ ಬಗ್ಗೆ. ಓದ್ಕೊಳ್ಳೋಣ. ಕೀರ್ತನೆ 23ನೇ ಅಧ್ಯಾಯ 6ನೇ ವಚನ ಓದೋಣ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನ ಹಿಂಬಾಲಿಸು. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ರಿ ದೇವ್ರ ಮಕ್ಕಳು. ಎರಡನೇ ಪಾಯಿಂಟ್ ದಾವೀದನು ಹೇಳ್ತಾನೆ, ನಿಶ್ಚಯವಾಗಿ ಅಂದ್ರೆ ಅರ್ಥ ಏನು? ಗ್ಯಾರಂಟಿ. ಹೇಳ್ರಿ, ಗ್ಯಾರಂಟಿ ಅನ್ರಿ. ಈಗ ನೋಡ್ರಿ, ನಮ್ಮ ಸರ್ಕಾರ ಇವಾಗ ಗ್ಯಾರಂಟಿ. ಏನಪ್ಪ ಗ್ಯಾರಂಟಿ? ಹೆಣ್ಮಕ್ಳಿಗೆ ಬಸ್ ಫ್ರೀ. ಬಸ್ ಫ್ರೀ ಐತೆ, ಆಧಾರ್ ಕಾರ್ಡ್ ನಿಮಗೆ ಫ್ರೀ. ಹಲ್ಲೆಲೂಯಾ. ಗೃಹಲಕ್ಷ್ಮಿ 2,000 ಫ್ರೀ. ಹಲ್ಲೆಲೂಯಾ. ವಿದ್ಯುತ್ ಶಕ್ತಿ 2,000 ಫ್ರೀ ಅಂತ ಗ್ಯಾರಂಟಿ. ಈಗ ಚೆನ್ನಾಗಿ ಈ ಗ್ಯಾರಂಟಿ ಇಲ್ಲಿ ಅರ್ಥ ಮಾಡ್ರಿ. ದಾವೀದನು ಹೇಳ್ತಾನೆ ಏನು ಹೇಳ್ತಾನೆ ಗೊತ್ತಾ? ನಿಶ್ಚಯವಾಗಿ ಅಂದ್ರೆ ಗ್ಯಾರಂಟಿ. ನನ್ನ ಜೀವಮಾನದೆಲ್ಲ ಶುಭವು ಕೃಪೆಯು ನನ್ನ ಹಿಂಬಾಲಿಸುವು, ನಾನು ಮಾತ್ರ ಭದ್ರತಾ ತಿರುಗಿ ಅಂತಿರ್ತೇನೆ ಅಂತ ಹೇಳ್ತಾನ. ನಾನು ಮಾತ್ರ ಜನರಲ್ಲಿ ಹಲ್ಟೆ ಹೊಡಿತೀನಿ ಅಂತ ಹೇಳ್ತಾನ. ನಾನಾದ್ರೂ ಯೆಹೋವನ ಸನ್ನಿಧಾನದಲ್ಲಿ ವಾಸಿಸುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಚೆನ್ನಾಗಿ ಅರ್ಥ ನೋಡ್ರಿ. ದಾವೀದನಿಗೆ ಮಂದಿರ ಅಂದ್ರೆ ಬಹಳ ಪ್ರೀತಿ. ಅದಕ್ಕೋಸ್ಕರ ಹೆಚ್ಚು ಸಮಯ ಎಲ್ಲಿ ಕಳಿತಾನಂತೆ? ಮಂದಿರದಲ್ಲಿ ಇರ್ತಾನಂತೆ. ಅದಕ್ಕೋಸ್ಕರವೇ ದಾವೀದನಿಗೆ ಶುಭವು ಕೃಪೆಯು ಆತನ ಹಿಂಬಾಲಿಸುತ್ತದೆ. ಹಲ್ಲೆಲೂಯಾ. ಮೂರನೇದಾಗಿ ನೋಡಿಕೊಳ್ಳೋಣ ದೇವ್ರ ಮಗ. ತೆಗ್ರಿ 27ನೇ ಕೀರ್ತನೆ 4ನೇ ವಚನ ಓದೋಣ. ನಾನು ಬೇಗ ಮುಗಿಸ್ಬಿಡ್ತೀನಿ, ಶಾರ್ಟ್ ಮೆಸೇಜ್ ಹೇಳ್ಬಿಡಿ. ಓದ್ರಿ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ. ಯೆಹೋವನ ಮನೆ ಅಂದ್ರೆ ದೇವರ ಮಂದಿರ. ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕು. ವರವನ್ನು ಕೇಳುತ್ತಾ ಅದನ್ನೇ ಎದುರು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ಇಲ್ಲಿ ದಾವೀದನು ಪ್ರಸನ್ನತೆಯನ್ನು ನೋಡ್ಬೇಕಂತ ಆಸೆ ಪಡ್ತಾನೆ. ಫಸ್ಟ್ದಾಗಿ ದಾವೀದನಿಗೆ ದೇವರಾಲಯ ಅಂದ್ರೆ ಎಷ್ಟೋ ಪ್ರೀತಿ. ಎರಡನೇದಾಗಿ ಅಲ್ಲೇ ಹೆಚ್ಚು ಸಮಯ ಕಳಿತೇನೆ. ಮೂರನೇದಾಗಿ ದೇವರ ಆಲಯದಲ್ಲಿ ಪ್ರಸನ್ನತೆಯನ್ನು ಕಾಣಬೇಕೆಂತೇಳಿ ಆಸೆ ಪಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಚೆನ್ನಾಗಿ ಅರ್ಥ ಮಾಡಿದ್ರು ಮಕ್ಕಳೇ, ದಾವೀದನಿಗೆ ಯಾಕೆ ಇಷ್ಟೆಲ್ಲ ಆಸೆ? ನೋಡ್ರಿ, ನಾವು ಬೈಬಲ್ ನೋಡುತ್ತೇವೆ, ನಮಗೆ ಒಂದು ವಾಕ್ಯ ಗೊತ್ತಿದೆ. 122ನೇ ಕೀರ್ತನೆ 1ನೇ ವಚನ ಹೇಳ್ತದೆ, ಜನರು ನನ್ನನ್ನು ದೇವರ ಆಲಯಕ್ಕೆ ಹೋಗೋಣ ಬಾ, ಮಂದಿರಕ್ಕೆ ಹೋಗೋಣ ಬಾ ಅಂತ ಕರೆದಾಗ ದಾವೀದನಿಗೆ ಏನಾಯ್ತಂತೆ? ಸಂತೋಷವಾಯ್ತಂತೆ. ಅಮ್ಮ ಬ್ರದರ್ಸ್ ಕೇಳ್ರಿ, ದಾವೀದನಿಗೆ ಸಿಂಹಾಸನವಿದೆ, ದಾವೀದನಿಗೆ ಅರಮನೆ ಇದೆ, ದಾವೀದನಿಗೆ ಅಧಿಕಾರವಿದೆ, ದಾವೀದನಿಗೆ ಬೆಳ್ಳಿ ಬಂಗಾರವಿದೆ, ದಾವೀದನಿಗೆ ಸೈನ್ಯವಿದೆ, ದಾವೀದನಿಗೆ ಅನೇಕವಾದ ಸುಖವಿದೆ. ಆದರೆ ದಾವೀದನು ಇವೆಲ್ಲದಕ್ಕಿಂತ ಹೆಚ್ಚಾಗಿ ಯಾರೆಲ್ಲ ಸಂತೋಷ ಪಡ್ತಾನಂತೆ? ದೇವರ ಆಲಯಕ್ಕೆ ಹೋಗೋಣ ಬಾ ಅಂತಂದ್ರೆ ಆತನಿಗೆ ಸಂತೋಷವಾಯ್ತಂತೆ. ಹಲ್ಲೆಲೂಯಾ. ಆ ಸಂತೋಷವಾಗಿ ಆಲಯಕ್ಕೆ ಬಂದ್ರೆ ಕೈ ಎತ್ತಿರಿ. ಸಂತೋಷವಾಗಿ ಇವತ್ತು ಭಾನುವಾರ ಬಂತಲ್ಲಪ್ಪ, ಆಮೇನ್, ನಾನು ಚರ್ಚೆ ಒಳಗೆ ಯಾವಾಗ ಹೋದೇನೋ, ಯಾವಾಗ ಸ್ತುತಿ ಮಾಡಿದನು, ಯಾವಾಗ ಪ್ರಾರ್ಥನೆ ಮಾಡಿದನು, ಯಾವಾಗ ಕೈ ಎತ್ತಿ ಆರಾಧನೆ ಮಾಡಿದನಂತೆ ಎಷ್ಟು ಜನ ಸಂತೋಷವಾಗಿ ಬಂದಿರಿ? ಹೋದಾರ ಬಂದಿಲ್ಲಪ್ಪ, ಈ ವಾರ ಬರದ್ರೆ ಪಾಸ್ಟ್ ನಮ್ಮನೆ ಖಚಿತವಾಗಿ ಬರ್ತಾನ, ಬಂದು ಬೆಂಡೆತ್ತನಂತೆ ಅನ್ನುವಂಥವ್ರು ಬಂದಿರ? ದೇವರ ಮಕ್ಕಳೇ, ಆತನಿಗೆ ಸಂತೋಷ ಅಂತೆ. ಬಹಳ ಜನರ ಮುಖದಲ್ಲಿ ಸ್ವಲ್ಪ ಸಂತೋಷತೆ, ಕೆಲವರ ಮುಖದಲ್ಲಿ ಹಂಗೇ ಬಾಡಿ ಹೋಗಿದೆ.
ಯಾಕೆ ದೇವ್ರ ಮಕ್ಕಳು ಅಂದ್ರೆ ನಿನಗೆ ಸಂತೋಷ ಇದ್ರೆ ನಿನ್ನ ಮಖ ಹೆಂಗಿರುತ್ತೆ ಗೊತ್ತಾ? ಅಮ್ಮ ಅಮ್ಮ ಸಂತೋಷ ಇರೋರ ಮಖ ಹೆಂಗಿರುತ್ತೆ ಹೇಳ್ರಿ, ನಮಗೆ ಗೊತ್ತಾಗ್ತಿಲ್ರಿ. ಅಮ್ಮ ದುಃಖ ಇರೋರ ಮಖ ನಮಗೆ ಗೊತ್ತಾಗುತ್ತೆ, ಸಂತೋಷ ಇರುವವ್ರ ಮಖ ಆಲ್ರೆಡಿ ಗೊತ್ತಾಗ್ತದೆ. ಇವಾಗ ಕೇಳ್ತಿರ್ತಾರ, ಏನು ಇದಕ್ಕಿದಂಗೆ ಬ್ರದರ್, ಅಮ್ಮ ಏನಮ್ಮ ಯಾಕೆ ತಪ್ಪಗದಿ ಅಂದ್ರೆ ಏನ್ ಮಾಡ್ತಿದ್ವ ಸೊಪ್ಪಿಗೆ. ಕೆಲವೊಬ್ರು ಸಂತೋಷ ಇರ್ತಾರೆ, ಬಾಬಾ ಯಾವತ್ತೂ ಸಂತೋಷ ಏನಪ್ಪ ಅಂದ್ರೆ ಕೆಲವೊಬ್ಬರಿಗೆ ಸಂತೋಷ ಅವ್ರ ಮಕ್ಕಳಲ್ಲಿ ಕಂಡು ಬಿಡ್ತದೆ. ಹಲ್ಲೆಲೂಯಾ. ಸಂತೋಷವಾಗಿದ್ದವ್ರದ ಸಾವಿರಾರು ಸಾವಿರಾರು ನನ್ನ ಸಂತತಿಯನ್ನು ಇಂಥವೆಲ್ಲ ಬರ್ತಾವಿಲ್ಲಲ್ರಿ, ಇಂಥವೆಲ್ಲ ಆಗ್ತಾವಲ್ರಿ. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡಿದ್ರು ಮಕ್ಕಳೇ. ಕರ್ತನ ಸನ್ನಿಧಾನದಲ್ಲಿ ಆ ಸಂತೋಷವನ್ನು ಕರ್ತನು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ದಾವೀದನಿಗೆ ಅನುಗ್ರಹಿಸಿದ ಸಂತೋಷ ನಮ್ಮೆಲ್ಲರಿಗೆ ಕರ್ತನು ಅನುಗ್ರಹಿಸಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಸ್ವಲ್ಪ ಅರ್ಥ ಮಾಡಿದ್ರು ಮಕ್ಕಳೇ, ದಾವೀದನು ದೇವರ ಆಲಯವನ್ನು ಪ್ರೀತಿ ಮಾಡಿದಂತೆ. ಇವತ್ತು ಬಹಳ ಜನರಿಗೆ ದೇವರ ಆಲಯವನ್ನು ಪ್ರೀತಿಸುವುದಿಲ್ಲ, ಅದಕ್ಕೋಸ್ಕರವೇ ಸಭೆಗೆ ಬರುವುದಿಲ್ಲ. ಮಂದಿರಕ್ಕೆ ಯಾಕೆ ಬರೋದು ಗೊತ್ತಾ? ಅವ್ರಿಗೆ ಮಂದಿರದ ಮೇಲೆ ಪ್ರೀತಿ ಇರುವುದಿಲ್ಲ. ಇವತ್ತು ಬಹಳ ಜನ ನೋಡು, ಮತ್ತೆ ಸಂಡೇ ಬಾ ಅಂತಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ಬಟ್ಟೆ ನೆನಿಟ್ಕೊಂಡಿರ್ತಾರೆ, ಬಟ್ಟೆ ನೆನಿಟ್ಕೊಂಡು ಆ ಬಟ್ಟೆನ ಒಗಿತಾ ಇರ್ತಾರೆ. ಹಲ್ಲೆಲೂಯಾ. ಇಲ್ಲ ಕೆಲವರು ಚಿಕನ್ ಮಟನ್ ತಗೊಂಡು ಮಾಡ್ಕೊಂಡು ಅಲ್ಲೇ ಇದು ಮಾಡ್ತಾರೆ. ದೇವರ ಮಗು ಚೆನ್ನಾಗಿ ಅರ್ಥ ಮಾಡು, ದೇವರ ಸನ್ನಿಧಾನಕ್ಕೆ ನೀನು ಬಹಳ ಪ್ರಿಯವಾಗಿರಬೇಕು. ಆಮೇಲೆ ದಾವೀದನು ಯಾಕೆ ಅಷ್ಟು ಗೌರವಿಸ್ತಾನ ದೇವರ ಆಲಯವನ್ನ? ಅಲ್ಲ, ಈ ವಾಕ್ಯದಲ್ಲಿ ನೋಡ್ಬೇಕಾರೆ ದಾವೀದನ ಗೌರವಿಸ್ತಾನ ಇಲ್ಲ ಹೇಳ್ರಿ? ಗೌರವಿಸ್ತಾನೆ. ಇವತ್ತು ನಾವು ಕೂಡ ಗೌರವಿಸ್ಬೇಕಾ ಬೇಡ? ಯಾಕೆಂದ್ರೆ ದಾವೀದನು ಧರ್ಮಶಾಸ್ತ್ರವನ್ನ ತಿಳಿದವನು. ಇವತ್ತು ನಾವು ನೀವು ಕೂಡ ಧರ್ಮಶಾಸ್ತ್ರವನ್ನು ತಿಳಿದವರಾಗಿರ್ಬೇಕು. ಆ ವಾಕ್ಯ ನೋಡ್ಕೊಂಡು ಧರ್ಮ ಯಾಕೆ ನಾವು ಆಲಯವನ್ನು ಅಷ್ಟು ಮಟ್ಟಿಗೆ ಪ್ರೀತಿಸಬೇಕಿದ್ರೆ? ಯಾತಕ್ಕೆ ಕಂಡ 26:2 ಓದ್ರಿ ಬೇಗ. ಓದ್ರಿ. ಯಾಚಕ ಕಂಡ 26:2 ನೀವು ಆಚರಿಸಬೇಕು. ಇಲ್ಲಿ ನೋಡ್ರಿ ದೇವರ ಮಕ್ಕಳೇ, ನನ್ನ ದೇವಸ್ಥಾನದ ವಿಷಯದಲ್ಲಿ ಅಂದ್ರೆ ನನ್ನ ದೇವರ ಆಲಯದ ವಿಷಯದಲ್ಲಿ ಭಯಭಕ್ತಿ ಉಳ್ಳವರಾಗಿರ್ಬೇಕಂತೇಳಿ, ಭಯಭಕ್ತಿ ಉಳ್ಳವರಾಗಿರಬೇಕು. ನಾನು ಯೆಹೋವನು. ಹಲ್ಲೆಲೂಯಾ. ಇದು ಚೆನ್ನಾಗಿ ಅರ್ಥ ಮಾಡ್ರಿ ಅಮ್ಮ, ಬ್ರದರ್ ಸಿಸ್ಟರ್, ಅರ್ಥ ಮಾಡ್ರಿ. ದೇವರ ಆಲಯ ವಿಷಯದಲ್ಲಿ ನಾವು ಏನಾಗಿರ್ಬೇಕಂತೆ? ಭಯಭಕ್ತಿ ಉಳ್ಳವರಾಗಿರ್ಬೇಕಂತ. ಭಯಭಕ್ತಿ ಅಂದ್ರೆ ಈ ದೇವಗಳು ನಡುತ್ತವಲ್ಲ, ಹಂಗಲ್ಲ ದೇವ್ರ ಮಕ್ಕಳೇ. ದೇವರ ಆಲಯವನ್ನ ನಾವು ಸನ್ಮಾನಿಸಬೇಕು. ಎಲ್ರಿ ದೇವರ ಆಲಯವನ್ನ ನಾವೇನ್ಬೇಕಂತೆ? ಸನ್ಮಾನಿಸಬೇಕು. ದೇವರ ಆಲಯಕ್ಕೆ ನಾವು ಗೌರವ ಕೊಡಬೇಕು. ದೇವರ ಆಲಯದಲ್ಲಿ ನಾವು ಫೋನ್ ಮಾಡಬಾರ್ದು, ದೇವರ ಆಲಯದಲ್ಲಿ ಗೇಮ್ ನೋಡಬಾರ್ದು, ದೇವರ ಆಲಯದಲ್ಲಿ ಫೋನ್ ಸ್ವಿಚ್ ಆಫ್ ಆಗಿರಬೇಕು. ದೇವರ ಆಲಯಕ್ಕೆ ಬಂದಾಗ ನೀನು ದೇವರ ಆಲಯಕ್ಕೆ ಸನ್ಮಾನಿಸಬೇಕು. ಯಾಕೆ ಗೊತ್ತಾ? ದೇವರ ಆಲಯದಲ್ಲಿ ಭಯಭಕ್ತಿ ಯಾರಿಗೆ ತೋರಿಸಿ ಗೊತ್ತಾ? ದೇವರ ಆಲಯದಲ್ಲಿ ಯಜಮಾನ ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ. ನೀನು ದೇವರ ಆಲಯಕ್ಕೆ ಗೌರವ ಕೊಟ್ರೆ ನೀನು ಯಾರಿಗೆ ಕೊಟ್ಟ ಹಾಗೆ ಗೌರವ? ಯೇಸು ಕ್ರಿಸ್ತನಿಗೆ ಕೊಟ್ಟ ಹಾಗೆ. ಸಭೆಗೆ ನಿನ್ನ ದೇವರ ಆಲಯಕ್ಕೆ ಗೌರವ ಕೊಡದಿದ್ರೆ ನೀನು ಯೇಸು ಕ್ರಿಸ್ತನಿಗೆ ಕೂಡ ಗೌರವ ಕೊಡ್ತಾ ಇಲ್ಲ ಅಂತ ಅರ್ಥ. ಇವತ್ತು ನೀನು ವಾರ ವಾರ ಸಭೆಗೆ ಬರ್ತಾ ಇಲ್ಲಪ್ಪ, ಚರ್ಚಿಗೆ ಬರ್ತಾ ಇಲ್ಲ, ಆಲಯಕ್ಕೆ ಬರ್ತಾ ಇಲ್ಲ ಅಂದ್ರೆ ಅರ್ಥ ಗೊತ್ತಾ? ಯೇಸು ಕ್ರಿಸ್ತನಿಗೆ ಗೌರವ ಕೊಡ್ತಲ್ಲ ಅಂತ ಅರ್ಥ. ನೀನು ಪ್ರತಿ ವಾರ ಚರ್ಚಿಗೆ ಬರೋ ಕೈ ಐತ್ರಿ, ನೀವು ದೇವರನ್ನ ಗೌರವಿಸುವವರಂತ ಅರ್ಥ. ಪ್ರತಿ ಭಾನುವಾರ ನಾನು ಸಭೆಗೆ ಬರ್ತೇನೆ, ಸಭೆ ಇಲ್ಲದ್ರೆ ನಾನು ಇರುವುದಿಲ್ಲ ಅನ್ನುವಂಥವ್ರೆಲ್ಲ ದೇವರನ್ನು ಗೌರವಿಸೋರು. ಇಲ್ಲ ಬೇಗ ಬಿಟ್ಟಾಗಿ ಇಷ್ಟ ಅಂದ್ರೆ ಬರ್ತಾನೆ, ಕಷ್ಟ ಬಿಡ್ತಂದ್ರೆ ನೀವು ದೇವರನ್ನು ಗೌರವಿಸುವವರಲ್ಲ. ಅದಕ್ಕೋಸ್ಕರ ವಾಕ್ಯ ಹೇಳ್ತೆ, ಆತನ ದೇವಸ್ಥಾನದ ವಿಷಯದಲ್ಲಿ ನಾವೇನಂತೆ? ಭಯಭಕ್ತಿ ತೋರಿಸ್ಬೇಕು. ನಾನು ಯೆಹೋವನು ಅಂತ ಹೇಳ್ತಾನೆ ನೋಡ್ರಿ. ನೀವು ಗೌರವಿಸ್ಬೇಕು. ದೇವರ ಆಲಯ ಅಂದ್ರೆ ಎಷ್ಟು ಗಂಟೆಗೆ ಹೋಗಬೇಕು? ಅಮ್ಮ ಎಷ್ಟು ಗಂಟೆಗೆ ಪ್ರೇಯರ್? ನಾವು ಎಷ್ಟು ಗಂಟೆವರೆಗೆ ಕುಳಿತಿರ್ಬೇಕು? ಇವತ್ತು ಬಹಳ ಜನರು ನೋಡ್ರಿ ದೇವ್ರ ಮಕ್ಕಳೇ, ಸಭೆಯಲ್ಲಿ ಸ್ವಲ್ಪ ಹೊತ್ತ ಕೂತಿರ್ತಾರೆ, ಹೋಗ್ಬಿಡ್ತಾರ. ಬಹಳ ಹೊತ್ತು ಕೂತ್ಕೊಳ್ಳುವುದಿಲ್ಲ, ಬಹಳ ಹೊತ್ತು ವಾಕ್ಯವನ್ನು ಕೇಳುವುದಿಲ್ಲ. ದೇವರ ಜನಾಂಗವೇ, ದೇವ ಮಕ್ಕಳೇ, ನಾವು ಹೆಚ್ಚು ಸಮಯ, ಅದಕ್ಕೆ ದಾವೀದನು ಹೇಳ್ತಾನೆ, ಶುಭವು ಕೃಪೆಯನ್ನು ನಿಂಬಾಲಿಸುವು, ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದಾಗಿ ಹೇಳುತ್ತಾನೆ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದೇವರ ಆಲಯಕ್ಕೆ ಹಳೆಬೆಡಂಬಡಿಕೆಯಲ್ಲಿ ಒಂದು ಹೆಸರಿದೆ. ಆ ಹೆಸರು ಹೇಳ್ರಿ ಯಾರಾದರೂ? ಹಳೆಬೆಡಂಬಡಿಕೆಯಲ್ಲಿ ಒಂದು ಹೆಸರಿದೆ, ದೇವದರ್ಶನ ಗುಡಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತೆ? ದೇವದರ್ಶನ ಗುಡಾರ ಅಂದ್ರೆ ದೇವರು ನಿನಗೆ ದರ್ಶನ ಕೊಡುವಂತ ಗೂಡಾರ, ದೇವರು ಇಲ್ಲಿ ಕಾಣಿಸಿಕೊಳ್ಳುವಂತ ಗೂಡಾರ. ನೋಡ್ರಿ ಒಂದು ವಾಕ್ಯದಲ್ಲಿ ಅಪೊಸ್ತಲ ನೋಡ್ರಿ, ಅಪೊಸ್ತಲ ಕಾರ್ಯ ತೆಗಿರಿ ಮಕ್ಕಳೇ, ಅಲ್ಲಿ ನೋಡೋಣ ವಾಕ್ಯದಲ್ಲಿ ತೆಗಿರಿ. 22ನೇ ಅಧ್ಯಾಯ ನಿಮ್ಮ ಬೈಬಲ್ ತಿರುಗಿಸಿರಿ ದೇವ್ರ ಮಕ್ಕಳೇ. ಅಪೊಸ್ತಲರ ಕೃತ್ಯಗಳಲ್ಲಿ
22ನೇ ಅಧ್ಯಾಯ 17 ವಚನದಲ್ಲಿ ನಾವು ನೋಡೋಣ ದೇವ್ರ ಮಕ್ಕಳೇ. ಆ ನಂತರದಲ್ಲಿ ನಾನು ಯೆರೂಸಲೇಮಿಗೆ ಹಿಂತಿರುಗಿ ಬಂದು ದೇವಾಲಯದೊಳಗೆ ಪ್ರಾರ್ಥನೆ ಮಾಡುತ್ತಿದ್ದಾಗ ನೋಡ್ದಾ ಅಮ್ಮ, ಅಪೊಸ್ತಲನಾದ ಪೌಲನ್ ಏನ್ ಮಾಡ್ತಂತೆ, ಆತನು ಪ್ರಾರ್ಥನೆ ಮಾಡ್ತಿದ್ದಾಗ, ಆಲಯದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾಗ ಜ್ಞಾನ ಪರವಶನಾಗಿ ಅಮ್ಮ ಕೇಳಿಸ್ಕೊಳ್ತೀರಾ ಬ್ರದರ್ಸ್? ಕೇಳಿಸ್ಕೊಡ್ರಿ ಅಮ್ಮ, ಸಿಸ್ಟರ್ ಕೇಳಿಸ್ಕೊಡ್ರಿ. ಧ್ಯಾನ ಪರವಶನಾಗಿದ್ದಂತ. ನೀವು ಯಾವತ್ತನ ಧ್ಯಾನ ಪರವಶರಾಗಿರ? ನೀವು ಒಂದು ಏನು ಮಾಡ್ತೀರಿ, ಪ್ರಾರ್ಥನೆ ಮಾಡ್ತಾ ಆ ಕಡೆ ನೋಡ್ತೀರಿ, ಪ್ರಾರ್ಥನೆ ಮಾಡ್ತಾ ಈ ಕಡೆ ನೋಡ್ತೀರಿ, ಪ್ರಾರ್ಥನೆ ಮಾಡ್ತಾ ಅವ್ರ ಕಡೆ ನೋಡ್ತೀರಿ, ಪ್ರಾರ್ಥನೆ ಮಾಡ್ತಾ ಇವ್ರ ಕಡೆ ನೋಡ್ತೀರಿ. ನಿಮ್ಗೆ ಎಲ್ಲಿ ಧ್ಯಾನ ಯಾರು ಎಲ್ಲಿಯಾದರೂ ಗೊತ್ತಿಲ್ಲ, ಆರಾಧನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಕಣ್ಣು ಮುಚ್ಚಿಕೊಂಡು ಧ್ಯಾನ ಪರವಶನಾದಂಥ ದೇವರ ಮಕ್ಕಳು. ಹಲ್ಲೆಲೂಯಾ. ಇವತ್ತು ಭಾಳ ಜನರು ನೋಡ್ರಿ ಕಾಣ್ತಾ ಇರ್ತಾರ, ಭಾಳ ಜನರು ನೋಡ್ರಿ ಮೊಬೈಲ್ ಹೊಡ್ಕೊಂತ ಇರ್ತಾರ, ಅವ್ರಿಗೆ ಆಶೀರ್ವಾದ ಬರುವುದಿಲ್ಲ ದೇವ್ರ ಮಕ್ಕಳು. ನೀನು ಮನೆಗೆ ಮೊಬೈಲ್ ಹೊಡೋದು ನಾನು ತಪ್ಪಂತ ಹೇಳೋದಿಲ್ಲ, ನಿಮ್ಮ ಮನೆ ನೋಡಿಕ ಚರ್ಚೆನ ಬಂದಾಗ ದೇವರಿಗೆ ಭಯಭಕ್ತಿಯನ್ನು ತೋರಿಸೋದು ಕಲ್ತ್ಕೋಬೇಕು ನೀನು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಧ್ಯಾನ ಪರವಶನಾಗಿ ಯೇಸುವನ್ನು ಕಂಡೆನು. ನೋಡ್ದ ಯೇಸು ಕ್ರಿಸ್ತನ ಅವಾಗ ಭೂಲೋಕದಾಗಿಲ್ಲ ದೇವರ ಮಕ್ಕಳೇ, ಆತನ ಪರಲೋಕದಾಗಿದ್ದಾನೆ. ಆದರೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಿ ದೇವಾಲಯದಲ್ಲಿ ಪೌಲನಿಗೆ ದೇವರು ಕಂಡನು, ಯೇಸು ಸ್ವಾಮಿಯನ್ನು ನೋಡಿದನು. ಹಲ್ಲೆಲೂಯಾ. ನಾನು ಹೇಳ್ತಾನ ದೇವ್ರ ಮಕ್ಕಳು, ಹಾಗಾಗಿ ನೀನು ಯೇಸು ಸ್ವಾಮಿಯನ್ನು ನೋಡ್ತೀಯೋ ನೋಡೋದು ಗೊತ್ತಿಲ್ಲನ, ಇಲ್ಲಿ ಯೇಸು ಕ್ರಿಸ್ತನು ಸಂಚಾರ ಮಾಡ್ತಾ ಇರ್ತಾನೆ ಈ ಆಲಯದಲ್ಲಿ. ನೀನು ಆಲಯಕ್ಕೆ ಬರುವಾಗ ನೀನು ಭಯ ಭಕ್ತಿಯಿಂದ ಇದ್ರೆ ನಿನ್ನ ಆಶೀರ್ವಾದಗಳು ಬಹಳ ಹೆಚ್ಚಾಗುತ್ತವೆ. ಆಮೇಲೆ ನೀನು ದೇವರ ಸನ್ನಿಧಾನಕ್ಕೆ ಕೇರ್ ಮಾಡಕ್ಲಂದ್ರೆ ದೇವರನ್ನ ಕೇರೇ ಮಾಡಕ್ಲ ದೇವರು. ಹಲ್ಲೆಲೂಯಾ. ದೇವರನ್ನು ಸನ್ಮಾನಿಸುವಾಗ, ದೇವರನ್ನು ಗೌರವಿಸುವಾಗ, ಇದು ಆಲಯ ಅಂತೇಳಿ ನೀನು ಗೌರವಿಸುವಾಗ, ಆಗ ದೇವರಿಗೆ ಏನ್ ಮಾಡ್ತಾನೆ ಗೊತ್ತಾ, ಗೌರವಿಸುವಂತನಾಗಿರ್ತಾನೆ ದೇವರ ಮಕ್ಕಳೇ. ಆಮೇಲೆ ಹಲ್ಲೆಲೂಯಾ. ಈಗ ಚೆನ್ನಾಗಿ ಅರ್ಥ ಮಾಡಿದ್ರ ಮಕ್ಕಳು, ದಾವೀದನ ಇನ್ನೊಂದು ವಾಕ್ಯ ಹೇಳ್ತಾನೆ, ಆ ವಾಕ್ಯ ನೋಡಿ ಬೇಗ ಮುಗಿಸ್ಕೊಡ್ತೀನಿ, ಟೈಮ್ ಆಗ್ತದೆ, ನಾವು ಟೈಮ್ ಆಗ್ಬಿಡ್ತದೆ ಬೇಗ. ಕೀರ್ತನೆ ತೆಗಿರಿ, 84ನೇ ಕೀರ್ತನೆ 3-4 ವಚನ ಯಾರಾದ್ರೂ ಓದ್ರಿ. ಸೇನಾಧೀಶ್ವರನಾದ ಯೆಹೋವನು, ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ, ನಿನ್ನ ಯಜ್ಞವೇದಿಯ ಸಮೀಪದಲ್ಲಿಯೇ ಗುಬ್ಬಿಯ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು. ಆದ್ರೆ ಪಕ್ಕದವ್ರಿಗೆ ಹೇಳ್ರಿ, ನೀನು ಧನ್ಯಳು ಅಂತ ಹೇಳ್ರಿ. ಪಕ್ಕದವ್ರಿಗೆ ಹೇಳ್ರಿ, ನೀನು ಧನ್ಯನ ಅಂತ ಹೇಳ್ರಿ. ಅಂದ್ರೆ ಧನ್ಯರು ಅನ್ರಿ ಎಲ್ಲರನ್ರಿ. ಅವ್ರವ್ರು ನೋಡಿ ಹೇಳ್ರಿ, ನೀನು ಧನ್ಯನು ಅಂತೇಳಿ. ದೇವರ ಆಲಯದಲ್ಲಿ ಮಂದಿರದಲ್ಲಿ ವಾಸಿಸುವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ಕೆಳಗೆ ನೋಡ್ತೇವೆ ಸೆಲಾ. ಕೆಳಗೆ ಏನಂತ ನೋಡ್ರಿ, ಸೆಲಾ ಅಂದ್ರೆ ಏನ್ ಗೊತ್ತಾ, ಓದಿದ್ದನ್ನ ಆಲೋಚಿಸು ಅಂತ ಅರ್ಥ, ಓದಿದ್ದನ್ನ ಧ್ಯಾನಿಸು ಅಂತ ಅರ್ಥ. ನಾವೇನ್ ಮಾಡ್ತೀವಿ, ಓದಿದಂಗೆ ಮುಚ್ಚಿಬಿಡ್ತೀವಿ. ನಾವು ಏನ್ ಮಾಡ್ಬೇಕು ಗೊತ್ತಾ, ಈ ಒಂದು ವಾಕ್ಯ ಸಾಕು ದೇವ್ರ ಮಕ್ಕಳೇ, ನಮ್ಮ ಜೀವನದಲ್ಲಿ ಎಷ್ಟೋ ನಾವು ಆಶೀರ್ವಾದ. ನಿನ್ನ ಮಂದಿರದಲ್ಲಿ ವಾಸಿಸುವರು ಧನ್ಯರು. ಅಂದ್ರೆ ಇಂಗ್ಲಿಷ್ ಏನ್ ಗೊತ್ತಾ, ಬ್ಲೆಸ್ಸಿಂಗ್. ಹಲ್ಲೆಲೂಯಾ. ನೀನು ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿ. ಲೋಕದಲ್ಲಿ ಆಶೀರ್ವಾದ ಇಲ್ಲಮ್ಮ, ತಪ್ಪಿಕೋಬೇಡ. ಲೋಕದಲ್ಲಿ ಹಣ ಸಿಗ್ಬೋದು, ಹಣ ಆಶೀರ್ವಾದ ಅಲ್ಲ. ಆಶೀರ್ವಾದ ಬೇರೆ, ಹಣ ಬೇರೆ. ಹಣ ಇದ್ರು ಕೂಡ ಅದು ಟೆಂಪರವರಿ ಬ್ಲೆಸ್ಸಿಂಗ್. ಹಲ್ಲೆಲೂಯಾ. ಲೋಕದಲ್ಲಿ ಟೆಂಪರವರಿ ಬ್ಲೆಸ್ಸಿಂಗ್ ಇದೆ, ಶಾಶ್ವತವಾದ ಬ್ಲೆಸ್ಸಿಂಗ್ ಇದೆ. ಹಲ್ಲೆಲೂಯಾ. ದೇವರ ಮಕ್ಕಳ ಟೆಂಪರವರಿ ಬ್ಲೆಸ್ಸಿಂಗ್ ಲೋಕದವರು ಹೊಂದುತ್ತಾರೆ. ನಾವು ಶಾಶ್ವತವಾದ ಬ್ಲೆಸ್ಸಿಂಗ್ ಅನ್ನು ಹೊಂದುವುದಕ್ಕಾಗಿ ಆಲಯಕ್ಕೆ ಬರ್ತಾ ಇದ್ದೇವೆ. ಶಾಶ್ವತವಾದ ಆಲಯ. ಆಮೇಲೆ ಅದಕ್ಕೋಸ್ಕರ ನಾವೇನ್ ಮಾಡ್ಕೋದೆ, ಓದಿರೋ ವಾಕ್ಯವನ್ನ ನಾವೇನ್ ಮಾಡ್ಕೋದೆ, ಆಲೋಚಿಸ್ಬೇಕಂತ, ಧ್ಯಾನಿಸ್ಬೇಕಂತ. ನೋಡ್ದ ಇಲ್ಲಿ ನೋಡ್ರಿ, ಈತನ ಪ್ರಾರ್ಥನೆಯಲ್ಲಿ ಏನ್ ಮಾಡಿದಂತೆ, ಧ್ಯಾನ ಪರವಶನಾಗಿ ಯಾರನ್ನು ಕಂಡಂತಮ್ಮ, ಎಲ್ಲಿ ಕಂಡಂತನು, ಆಲಯದಲ್ಲಿ ಯೇಸುವನ್ನೇ ಕಂಡಂತ ದೇವರ ಮಕ್ಕಳೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ಬೇಕಾದ್ರೆ ದೇವರ ಮಕ್ಕಳೇ, ಒಂದು ವಾಕ್ಯನ ಹೇಳಿ ಬೇಗ ಮುಗಿಸ್ಕೋಣ. ನೋಡ್ರಿ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸೆ, ನಿನ್ನ ವೇದಿಗಳ ಸಮೀಪದಲ್ಲಿ ಗುಬ್ಬೆಗೆ ಅಂತ ಹೇಳ್ತಾನೆ. ಗುಬ್ಬೆ ಅನ್ನೋದು ಹೇಳ್ತಾನೆ. ಗುಬ್ಬಿ ನೋಡ್ರಿ, ಎಷ್ಟು ಜನ ನೋಡ್ರಿ ಗುಬ್ಬಿ? ಚಿಕ್ಕ ಮಕ್ಕಳು ನೋಡ್ರಿ, ಚಿಕ್ಕ ಮಕ್ಕಳು ಗುಬ್ಬಿ ನೋಡ್ರಿ, ಚಿಕ್ಕ ಮಕ್ಕಳು ನೋಡ್ರಿ, ನೀವು ಗುಬ್ಬಿ ನೋಡ್ರಿ. ಇವಾಗ ಭಾಳ ಕಾಣೋದಿಲ್ಲ, ಇರ್ತಾವ ಅಲ್ಲೆಲ್ಲ ಇರ್ತಾವ. ಗುಬ್ಬೆ ನೋಡ್ತೀವಿ. ಗುಬ್ಬಿ ಎಷ್ಟಿದೆ, ಇಷ್ಟೇ ಇರ್ತದೆ. ಗುಬ್ಬಿ ಎಷ್ಟಿರ್ತದಮ್ಮ, ಚಿಕ್ಕದಾಗಿರ್ತದಲ್ಲ ಗುಬ್ಬಿ.
ಇಲ್ಲಿ ಏನ್ ಮಾಡ್ತದೆ ಈ ಗುಬ್ಬಿ ದೇವರ ಮಂದಿರದಲ್ಲಿ ಏನ್ ಮಾಡ್ತಂತೆ, ಅದು ಏನ್ ಮಾಡ್ತಂತದು ದೇವರ ಮನೆಯಲ್ಲಿ ಅದು ವಾಸ ಮಾಡ್ತಂತದು. ಅದೇನ್ ಮಾಡ್ತಂತದು ವಾಸ ಮಾಡ್ತಾನೆ. ಈ ಗುಬ್ಬಿ ಯಾರಲ್ಲ, ದಾವೀದನೇ ಏನ್ ಮಾಡ್ತಾನೆ, ಅದನ್ನ ವರ್ಣನೆ ಮಾಡ್ತಾನೆ. ನಾನು ಗುಬ್ಬಿ ತರ ಇದ್ದೇನೆ ಅಂತ ಹೇಳಿ, ನಾನು ಗುಬ್ಬಿ ತರ ಇದ್ದೇನೆ. ದಾವೀದನು ರಾಜನಾಗಿದ್ದಾಗಲೂ ಕೂಡ ಆತ ಹೇಳ್ತಾನೆ ಗುಬ್ಬಿ ಅನ್ನುವಂಥ ಮಾತು ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಗುಬ್ಬಿ ಬಗ್ಗೆ ನಾವು ಸ್ವಲ್ಪ ಚಿಕ್ಕದಾಗಿ ನಾವು ವಾಕ್ಯ ಧ್ಯಾನಿಸ್ಕೊಂಡು ತೆಗಿರಿ ಬೈಬಲನ್ನ. ನೀವು ಎಲ್ಲ ಬೈಬಲ್ ತೆಗಿರಿ ದೇವ್ರ ಮಕ್ಕಳೇ, ಬೇಗ ಮುಗಿಸ್ಕೊಂಡು ಟೈಮ್ ಆಗ್ತದೆ. ಮತ್ತೇನು ಬರೆದ ಸುವಾರ್ತೆ 10ನೇ ಅಧ್ಯಾಯ 29 ವಚನ ಓದ್ರಿ ಬೇಗ. ಮತ್ತೇನು ಬರೆದ ಸುವಾರ್ತೆ 10ನೇ ಅಧ್ಯಾಯ 29 ವಚನ. ದುಡ್ಡಿಗೆ ಸ್ವಲ್ಪ ಕೇಳ್ರಿ, ಓದಪ್ಪ. ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದು ಉಂಟಲ್ಲ. ನೋಡಿದ, ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ರಿ, ನೀಟಾಗಿ ದೇವ್ರ ಮಕ್ಕಳು ಕೇಳ್ರಿ. ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದುಂಟಲ್ಲ. ದುಡ್ಡಿಗೆ ಏನ್ ಮಾಡ್ತಾರತ್ತಮ್ಮ, ಗುಬ್ಬಿಗಳನ್ನ ಮಾರುವುದುಂಟಲ್ಲ ಅಂತ ಹೇಳ್ತಾರೆ. ಚೆನ್ನಾಗಿ ಕೇಳಿಸ್ಕೊಡ್ರಿ, ಎಲ್ಲರೂ ಕೇಳಿಸ್ಕೊಳ್ತಾರ ಬ್ರದರ್ಸ್? ಕೇಳಿಸ್ಕೊಂಡ್ರೆ ನಿಮ್ಗೆ ಇದು ಒಂಥರ ಬಲ ಅನಿಸ್ತದೆ. ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದುಂಟಲ್ಲ ಅಂತ ಹೇಳ್ತಾರೆ. ಅದೇ ಲೂಕನ್ ಬರೋ ಸೋತ ತೆಗಿರಿ, ಬೇಗ ಮುಗಿಸ್ತೀನಿ. 12ನೇ ಅಧ್ಯಾಯ 6ನೇ ವಚನ ಓದ್ರಿ. 12ನೇ ಗುಬ್ಬಿಗಳನ್ನು ಏನಪ್ಪ, 5 ಗುಬ್ಬಿಗಳನ್ನು 5 ಗುಬ್ಬಿಗಳನ್ನು 2 ದುಡ್ಡಿಗೆ ಮಾರುತ್ತಾರಲ್ಲ. ಏನ್ ಅರ್ಥ ಆಯ್ತು ನಿಮಗೆ ಈಗ? ಅದಕ್ಕೋಸ್ಕರ ನೀವು ಶ್ರದ್ಧೆಯಿಂದ ಕೇಳ್ರ ಅಂತ ಹೇಳೋದು. ವಾಕ್ಯನ ನೀವು ಚೆನ್ನಾಗಿ ಕೇಳಿಸ್ಕೋಬೇಕು. ಈಗ ಒಂದು ದುಡ್ಡಿಗೆ 2 ಗುಬ್ಬಿ ಮಾರ್ತಾರಂತಮ್ಮ. 2 ಗುಬ್ಬಿ ಮಾರ್ತಿರುವಾಗ ಇಲ್ಲಿ ಅಂತ ಹೇಳ್ತಾನ, 2 ದುಡ್ಡಿಗೆ 5 ಗುಬ್ಬಿಗಳನ್ನು ಎಷ್ಟಕ್ಕೆ ಮಾರ್ತಾರತ್ತೆ? 5 ಗುಬ್ಬಿಗಳನ್ನ 2 ದುಡ್ಡಿಗೆ ಮಾರ್ತಾರಂತೆ. ಒಂದು ದುಡ್ಡಿಗೆ 2 ಮಾರಿದ್ರೆ 2 ದುಡ್ಡಿಗೆ ಎಷ್ಟು ಮಾರಬೇಕು? 4 ಮಾರ್ಬೇಕಲ್ಲ. 5 ಮಾರ್ತಾರಮ್ಮ. 5 ಮಾರ್ತಾರಂದ್ರೆ ಅರ್ಥ ಏನು ಅಮ್ಮ? ಅರ್ಥ ಏನು ಅಂದ್ರೆ ಗುಬ್ಬಿಗೆ ಏನಿಲ್ಲ, ಬೆಲೆ ಇಲ್ಲ. ಗುಬ್ಬಿಗೆ ಏನಿಲ್ಲ ಹೇಳ್ರಿ, ಬೆಲೆ ಇಲ್ಲ. ಬೆಲೆ ಇಲ್ಲದ ಗುಬ್ಬಿ ಎಲ್ಲಿ ವಾಸ ಮಾಡ್ತದೆ? ದೇವರ ಮಂದಿರದಲ್ಲಿ ವಾಸ ಮಾಡ್ತದೆ. ಜೋರಾಗಿ ಚಪ್ಪಾಳಾಕಿ ದೇವರ ನಾಮನ ಘನಪಡಿಸೋಣ. ಹಲ್ಲೆಲೂಯಾ. ಏನಮ್ಮ, ನಿಮ್ಮ ಹೆಣ್ಮಕ್ಳಿಗೆ ಭಾಳ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನೀವು ತರಕಾರಿ ತರಕ್ಕೆ ಹೋಗ್ತಾರೆ, ಹೆಣ್ಮಕ್ಳು ಹೆಚ್ಚು ಹೋಗ್ತಾರೆ, ಗಂಡು ಮಕ್ಳು ಹೆಚ್ಚು ಹೋಗ್ತಾರೆ ತರಕ. ಈಗ ಬಂಡಿ ಬಂತ ಅಂತ ಕೊಡ್ರಿ, ನಾನು ತಗೊಂಬಕ್ಕಲ್ಲ, ಹೆಣ್ಮಕ್ಳು ತಗೊಂತಾರೆ ಬಂಡಿ ಬಂದ್ರೆ ತರಕಾರಿ. ಹಲ್ಲೆಲೂಯಾ. ಈಗ ಬಂಗಾರ ತಗೊಂಬಕ್ ಹೋದ್ರೆ, ಬೆಳಿ ತಗೊಂಬಕ್ ಹೋದ್ರೆ ಗಂಡು ಮಕ್ಳು ಹೋಗ್ತಾರ, ಹೆಣ್ಮಕ್ಳು ಹೋಗ್ತಾರ? ಮಾತಾಡ್ರಿ. ನೀವೇ ತಗೊಂಬಕ್ ಹೋಗೋದು ಹೆಚ್ಚು. ಈಗ ತರಕಾರಿ ಮಾರ್ಕೆಟ್ಗೆ ಹೋದ್ರೆ ನೀವು ಯಾರಾದರೂ ಮೆಣಸಿನ್ಕಾಯಿ ತಗೊಂಡ್ರೆ ತಿಳ್ಕೊಡ್ರಿ. ಮೆಣಸಿನ್ಕಾಯಿ ತಗೊಂಡ್ರೆ, ಒಂದು ಕೇಸ್ ತಗೊಂಡ್ರೆ ನೀವು ಒಂದು ಕೇಸ್ ಕರೆಕ್ಟ್ ತೂಕ ಮಾಡಿ ಹಾಕಿದಾಗ ಸುಮ್ಮನೆ ಇರ್ತೀರ? ಏನಮ್ಮ 1-2 ಹೆಚ್ಚಾಕಕ್ಕೆ ಅಂತರ ಇಲ್ಲ. ಬದನೆಕಾಯಿ ಕೂಡ ಹಂಗೆ ಅಂತರ ಇಲ್ಲ, ಉಳ್ಳಾಗಡ್ಡಿ ಕೂಡ ಹಂಗೆ ಅಂತರ ಇಲ್ಲ. ಒಂದೊಂದ್ಸರಿ ಟಮಾಟೆ ಭಾಳ ರೇಟ್ ಆಗ್ತದೆ. ಒಂದೊಂದ್ಸರಿ ಟಮಾಟಿಗೆ ರೇಟ್ 10 ರೂಪಾಯಿ ಇರಕ್ಲಿ, 5 ರೂಪಾಯಿ ಇರಕ್ಲಿ ಬೆಲೆ. ಒಂದೊಂದು ಸಾರಿ 150 ರೂಪಾಯಿ ಆಗ್ತದೆ. ಕೇಸ್ ತಗೊಂಡು ಒಂದನ್ನ ಹಾಕಮ್ಮ, 2 ಹಾಕಮ್ಮ, ಹೋಗಮ್ಮ, ತೂಕ ಹೆಚ್ಚಾಗಿ ಬಂಗಾರ ತೂಕ ಇದ್ದಂಗೆ ಐತೆ. ಕೆಲವೊಂದು ಸಾರಿ ಹೆಂಗೆ ಮಾಡ್ತೀವಿ ಅಂದರೆ, ಸರ್ಕಾರದವ್ರು ಏನು ಮಾಡ್ತಾರೆ, ನಾವು ಕೇಳದಿದ್ರು ಕೂಡ ಅವರೇ ಹಾಕ್ತಾರೆ. ಅದೆಲ್ಲ ಹಾಕಿರಲ್ಲಮ್ಮ, ಅವ್ರು ಏನು ಮಾಡ್ತಾರೆ, ಕೇಸ್ ತೂಕ ಹಾಕಿ ಹಿಂಗೆ ಹಾಕಿ 1-2-3 ಹಿಂಗೆ ಹಾಕ್ತಾರೆ. ಹಿಂಗೆ ನೀನು ಕೇಳಿರಕ್ಕೆ ಅವರೇ ಹಾಕ್ತಾರೆ. ನಿಮ್ಗೆ ಯಾಕೆ ನೀವು ಕೇಳಿದಾಗ ಹಾಕ್ತಾರ, ಒಂದು ಯಾಕೆ ಕೇಳಿದ್ರು ಕೂಡ ಹಾಕ್ತಾರೆ. ಹಲ್ಲೆಲೂಯಾ. ಅದೇ ಬಂಗಾರ ಅಂಗಡಿಗೆ ಹೋಗ್ತೀನಿ ಏನಪ್ಪ, ಅದೇ ಬಂಗಾರ ಅಂಗಡಿಗೆ ಹೋದಾಗ 10 ತೊಲೆ ಬಂಗಾರ ತಗೊಂತೀವಿ. ಎಷ್ಟು ತೊಲೆ? ಮದುವೆ ಐತೆ ಅಂತ ತಿಳ್ಕೊಡ್ರಿ, 10 ತೊಲೆ ಬಂಗಾರ ತೆಗೆದುಕೊಂಡಾಗ ನೀನೇನು ಮಾಡ್ತಿ? 2 ಗ್ರಾಮು ಜಾಸ್ತಿ ಕೊಡಂತೀಯ? ಕಾಯಿಗಡ್ಡೆ ಮಾರ್ಕೆಟ್ ಹೋಗಿ ಅಂತೀಯ 2 ಗ್ರಾಮ್ ಹೆಚ್ಚು ಕೊಡು ಸೇಟು ಅಂತೀಯ? ಅಂದ್ರೆ ಆ ಸೇಟ್ ಕೊಡ್ತಾನಂತೀಯ? ಯಾಕೆ? ಬಂಗಾರಕ್ಕೆ ಭಾಳ ಬೆಲೆ ಇದೆ. ನೀನು 10 ತೊಲೆ ಅಲ್ಲ, 24 ತೊಲೆ ತಗ, ನಿನಗೆ ಗ್ರಾಮ ಮಾತ್ರ ನಾನು ಕೊಡೋಕ್ಕಾಗಲ್ಲ. ಹಲ್ಲೆಲೂಯಾ. ಕಾಯಿಗಡ್ಡೆ ಹಂಗಲ್ಲ ದೇವ್ರ ಮಕ್ಕಳು, ತರಕಾರಿ ಹಂಗಲ್ಲ. ಬೇಕಾದ್ರೆ 1-2-3 ಹೆಚ್ಚು ಹಾಕಿಬಿಡ್ತಾವ. ತಗಮ್ಮ 10 ಕೆಜಿ ತಗೊಂಡಿನ, 10 ಕೆಜಿ ತಗೊಂಡಿಯಾ, ತಗೊಂಡು 1/2 ಕೆಜಿ ಜಾಸ್ತಿ ತಗ ಅಂತೇಳಿ ಕೊಟ್ಬಿಡ್ತಾರೆ. ಆದರೆ ದೇವ್ರ ಮಕ್ಕಳೇ, ಗುಬ್ಬಿಗೆ ಬೆಲೆ ಇಲ್ಲ, ಬಂಗಾರಕ್ಕೆ ಬೆಲೆ ಇದೆ. ದೇವ್ರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ. ದಾವೀದನು ಯಾರು? ಈಶಯ್ಯನ ಮಗನು. ಈಶಯ್ಯನಿಗೆ ಎಷ್ಟು ಮಂದಿ ಮಕ್ಕಳು? 8 ಜನ ಮಕ್ಕಳು. 8 ಜನ ಮಕ್ಕಳಿರುವಾಗ ಈಶಯ್ಯನು 7 ಜನರನ್ನು ಪ್ರೀತಿಸ್ತಾನೆ. ದಾವೀದನ ಬಗ್ಗೆ ಜಾಸ್ತಿ ಕಾಳಜಿ ಇಲ್ಲ. ಒಂದು ಸಾರಿ ಸಮುವೇಲ ಅಭಿಷೇಕ ಮಾಡುವುದಕ್ಕೆ ಹೋದಾಗ
7 ಜನರನ್ನ ಕರೆಸಿಕೊಂಡಿದ್ದಾನೆ. ದಾವೀದನ್ನು ಮರ್ತಿದ್ದಾನೆ. ದೇವರ ಮಕ್ಕಳೇ, ಅವರ ಸ್ವಂತ ತಂದೆ ದಾವೀದನ್ನು ಮರೆತಿರಬಹುದು. ದಾವೀದನ್ನ ದೇವರು ನೆನಪು ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯಾ. ನಿನ್ನನ್ನು ಆಶೀರ್ವಾದ ಮಾಡಬೇಕಂತೇಳಿ ದೇವರು ನಿನ್ನನ್ನು ನೆನಪು ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯಾ. ಬಹಳ ಜನ ಹೇಳ್ತಾರೆ, ನನ್ನನ್ನು ಮರ್ತಿದ್ದಾರೆ, ನನ್ನ ಯಾರು ಸೇರ್ತಾ ಇಲ್ಲ. ದೇವರ ಮಗುವೆ ಚಿಂತೆ ಮಾಡ್ಕೋಬೇಡ, ದೇವರ ನೆನಪದಲ್ಲಿ ನೀನು ಇದ್ದೀ. ಆಮೇಲೆ ನೋಡ್ರಿ, ದಾವೀದನು ಕುರಿಗಳಿಂದ ಹೋಗುವ ವ್ಯಕ್ತಿ, ಕುರಿಗಳನ್ನು ಕಾಯಿಸುವಂತ ವ್ಯಕ್ತಿ, ಬಲಹೀನವಾದ ವ್ಯಕ್ತಿಯನ್ನ ದೇವರು ಏನ್ ಮಾಡಿದ ಗೊತ್ತಾ? ದೇವರು ಆ ವ್ಯಕ್ತಿಯನ್ನ ರಾಜನ್ನಾಗಿ ಮಾಡಿದನು. ಹಲ್ಲೆಲೂಯಾ. ಸಣ್ಣ ವ್ಯಕ್ತಿಯನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದನು. ಹಲ್ಲೆಲೂಯಾ. ಯಾಕೆ ದಾವೀದನ ಅಷ್ಟು ಮಾಡಿ ದೊಡ್ಡದಾಗಿ ಮಾಡಿದ್ರೆ? ದಾವೀದನಿಗೆ ದೇವರ ಮಂದಿರ ಅಂದ್ರೆ ಬಹಳ ಇಷ್ಟ. ಹಲ್ಲೆಲೂಯಾ. ನಾವೊಂದು ಆಡ್ತೀವಿ, ನೀನಂದ್ರೆ ನನಗೆ ಇಷ್ಟ, ನಿನ್ನ ಬಿಟ್ರೆ ನನಗೆ ಕಷ್ಟ. ಈಗ ನನ್ನೊಂದು ಮಾತಾಡ್ತೀನಿ, ನಾನೇನೋ ಮತಿ ತಪ್ಪಿ ಬುದ್ಧಿ ಮಂದಾಗಿ ಅರ್ಧ ಗಂಟೆ ವಾಕ್ಯ ಹೆಚ್ಚೇಳಿ ಅಂತ ಕೊಡ್ರಿ. ನಿಮ್ಮ ಮನೆಗೆ ಎಲ್ಲರೂ ಮಟನ್ ಎಲ್ಲ ಮಾಡಿದಾರಲ್ಲ, ಮಟನ್ ಬೇಸ್ ತಿಂದು ನಿನಗೆ ಬರೀ ಗ್ರೇವಿ ಉಳಿಸ್ಯಾರ ಅಂತ ತಿಳ್ಕೊಳ್ರಿ. ಗ್ರೇವಿ ಅಂದರೆ ಸಾಂಬಾರು ಉಳಿಸ್ಯಾರ ಅಂತ ತಿಳ್ಕೊಳ್ರಿ. ನೀನು ಇಲ್ಲೇನು, ನೀನಂದ್ರೆ ನನಗೆ ಇಷ್ಟ, ನಿನ್ನ ಬಿಟ್ಟಂದ್ರೆ ಅಭಿಷೇಕದಲ್ಲಿ ಮೈ ಮರೆತು ಕುಡಿದು ಹೋಗಿ ಅಲ್ಲಿ ಹೋಗಿ ಮನೆಗೆ ನೋಡಿದ್ರೆ ಪೀಸ್ಗಳೇ ಇಲ್ಲ, ಮಾಂಸದ ತುಂಡುಗಳೇ ಇಲ್ಲ, ಚಿಕನೇ ಇಲ್ಲ. ಅವಾಗ ಏನು ಮಾಡ್ತೀಯ? ಅದೇ ಆಡಾಡ್ತೀಯ ಮಕ ಸುಟ್ಟು ಮಕ ಇಟ್ಕೊಂಡು, ಯಾವನವನು ತಿಂದು ಬಿಸಾಕಿದನು, ಯಾವಳವಳು ತಿಂದು ಬಿಸಾಕಿದ, ಹಿಂಗೆ ಅಂತೀಯ. ಹಲ್ಲೆಲೂಯಾ. ದಾವೀದನಿಗೆ ದೇವ್ರ ಮಕ್ಕಳೇ ಊಟದ ಮೇಲೆ ಆಸೆ ಇಲ್ಲ, ಬಂಗಾರದ ಮೇಲೆ ಆಸೆ ಇಲ್ಲ. ಆದರೆ ದೇವ್ರ ಮಕ್ಕಳೇ, ದೇವರು ಸುಖವಾದ ಊಟ ಕೊಟ್ಟನು, ಉನ್ನತವಾದ ಐಶ್ವರ್ಯ ಕೊಟ್ಟನು. ಹಲ್ಲೆಲೂಯಾ. ಹೇಳ್ರಿ, ಹೇಳ್ರಿ, ನನಗೆ ಏನು ಬೇಕಾಗಿದೆಂದು ನನ್ನ ದೇವರಿಗೆ, ನನಕ್ಕಿಂತಲೂ ದೇವರಿಗೆ ಹೆಚ್ಚಾಗಿ ಗೊತ್ತಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಕೊನೆಯದಾಗ ಒಂದು ಮಾತು ಹೇಳಿ ಮುಗಿಸ್ತೀನಿ. ನೀವು ಬೈಬಲ್ ಓದಿರಿ ಅಲ್ಲ? ಬೈಬಲ್ ಓದಿದ್ರೆ ಕೈ ಐತಿ. ನಾನು ಬೈಬಲ್ ಓದಿ ನಂಬರು ಒಂದು ಸಾರಿ ಅದೇ 2 ಸಾರಿ ಆದ್ರೆ ಯಾವಾಗ ಓದಿರಮ್ಮ? ಇನ್ನು ಓದಿಲ್ಲ ಮಕ್ಕಳೇ, ಸಣ್ಣ ಮಕ್ಕಳೇ, ನೀವು ಓದಬೇಕು, ಬೈಬಲ್ನ ಓದಬೇಕು. ಬೈಬಲ್ನ ಓದುವಾಗ ಭಕ್ತರು ನೋಡುತ್ತೆ ಬೈಬಲ್. ಸಮಯಲ್ ಭಕ್ತನು, ಆರೋನನು, ಮೋಶೆ, ದಾವೀದನು, ಪೌಲನು, ತಿಮೋತಿ, ಇಂಥವೆಲ್ಲ ನಾವು ನೋಡುವಾಗ ದೇವ್ರ ಮಕ್ಕಳೇ, ಭಕ್ತರ ಹೆಸರು ಬೈಬಲಲ್ಲಿ ಯಾರ ಹೆಸರು ಹೆಚ್ಚು ಬರಲ್ಪಟ್ಟದಂದ್ರೆ ದೇವ್ರ ಮಕ್ಕಳು ನಿಮಗೆ ಗೊತ್ತಾಗ್ತದೆ. ಯಾರ ಹೆಸರು ಹೆಚ್ಚು ಬರಲ್ಪಡುತ್ತೆ ಹೇಳ್ರಿ? ಬೈಬಲಲ್ಲಿ ಪದೇ ಒಬ್ಬ ಭಕ್ತನ ಹೆಸರು ಹೆಚ್ಚು ನೋಡ್ತೀವಿ ನಾವು. ಯಾರ ಹೆಸರು? ಮೋಶೆ, ದಾವೀದನ? ಅವ ಯಾರ ಹೆಸರು ಹೇಳ್ರಿ? ಯಾರಾದ್ರೂ ಕರೆಕ್ಟಾಗಿ ಹೇಳ್ರಿ. ನೋಡಿದ್ರೆ ನಾವು ಬೈಬಲಲ್ಲಿ ನಾವು ನೋಡುವಾಗ 1118 ಸಾರಿ ಹೇಳ್ರಿ, 1118 ಸಾರಿ, 1118 ಸಾರಿ ದಾವೀದನ ಹೆಸರು ಬೈಬಲಲ್ಲಿ ಬರಲ್ಪಟ್ಟಿದೆ. ಹಲ್ಲೆಲೂಯಾ. ಸೆಕೆಂಡು ಮೋಶೆ 740 ಸಾರಿ ಬರಲ್ಪಟ್ಟಿದೆ. ಎಷ್ಟು ಸಾರಿ? ಈಗ ಚೆನ್ನಾಗಿ ಅರ್ಥ ಮಾಡಿದ್ರೆ ನಮಗೆ. ಯಾಕೆ ಅಂದ್ರೆ ದೇವರ ಮಕ್ಕಳು ಎಲ್ಲರಿಗಿಂತ ಹೆಚ್ಚಾಗಿ ದೇವರ ಆಲಯವನ್ನು ಪ್ರೀತಿಸಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ದಾವೀದನೇ. ಹಲ್ಲೆಲೂಯಾ. ದಾವೀದನ ನೋಡ್ರಿ, ದೇವರ ಮಕ್ಕಳು ಆಲಯ ಕಟ್ಟಬೇಕಂತೇಳಿ ತನಗಿರುವಂಥ ಬೆಳ್ಳಿ ಬಂಗಾರವನ್ನ ದೇವರ ಆಲಯಕ್ಕೋಸ್ಕರ ಸಿದ್ಧ ಮಾಡಿಡುತ್ತಾನೆ. ಹಲ್ಲೆಲೂಯಾ. ಆ ಒಂದು ವಾಕ್ಯ ಓದೋಣ ದೇವ್ರ ಮಕ್ಕಳು. ನೋಡ್ರಿ ದೇವ್ರ ಮಕ್ಕಳು, ನಮ್ಗೆ ಇಲ್ಲಿ ಗೊತ್ತಾಗ್ತದೆ ವಾಕ್ಯದಲ್ಲಿ. ತೆಗಿರಿ, ಮೊದಲೇ ಪೂರ್ವಕಾಲ ವೃತ್ತ ಅಂತ ಆ ವಾಕ್ಯ ಓಳಿ ಬೇಗ ಮುಗಿಸ್ಕೋಣ. ಮೊದಲೇ ಪೂರ್ವಕಾಲ ವೃತ್ತ ಅಂತ 29ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವಿದೆ ದೇವರ ಮಕ್ಕಳೇ. 7ನೇ ವಚನ ಓದ್ರಿ. ಒಳ್ಳೆ ವಚನ ಬೇಗ 7ನೇ ವಚನ. ದೇವಾಲಯದ ಕೆಲಸಕ್ಕೋಸ್ಕರ ಸ್ವೇಚ್ಛೆಯಿಂದ 5,000 ತಲಾಂತು 10,000 ಪವನು ಬಂಗಾರವನ್ನು, 10,000 ತಲಾಂತು ಬೆಳ್ಳಿಯನ್ನು, 18,000 ತಲಾಂತು ತಾಮ್ರವನ್ನು, 1,00,000 ತಲಾಂತು ಕಬ್ಬಿಣವನ್ನು ಕೊಟ್ಟರು. ರತ್ನಗಳಿದ್ದವರು ಅವುಗಳನ್ನು ಯೆಹೋವನ ಆಲಯದ ಭಂಡಾರಕ್ಕೋಸ್ಕರ ಗೇರ್ಷೋನ್ಯನಾದ ಯೆಹೀಯೇಲನ ವಶಕ್ಕೆ ಕೊಟ್ಟರು. ಅವರು ಪೂರ್ಣ ಮನಸ್ಸಿನಿಂದಲೂ ಈಗ ಚೆನ್ನಾಗಿ ಅರ್ಥ ಮಾಡಿದ್ರೆ ನೀವೆಲ್ಲದ್ರಿ. ನೀವು ಚರ್ಚೆ ಕಾಣಿಕೊಟ್ರಿ, ಪೂರ್ಣ ಮನಸ್ಸಿಂದ ಕೊಟ್ಟಿರ್ಕೈತ್ರಿ. ನಾನು ಎಷ್ಟೊಂದು ಕೊಟ್ರಿ, ನೀವು ಪೂರ್ಣ ಮನಸ್ಸಿನ ಕೊಟ್ಟಿರಾ? ಇವತ್ತು ನೀವು ಕಾಣಿಕೆ ಹಾಕಿರ, ಪೂರ್ಣ ಮನಸ್ಸಿನ ಕಾಣಿಕೆ ಹಾಕಿರಾ? ಇದು ಕಲಿಬೇಕು ದೇವ್ರ ಮಕ್ಕಳು. ನಮ್ಗೆ ಆಶೀರ್ವಾದ ದೂರವಾಗಿರುವುದಿಲ್ಲ. ನಾವೇನ್ ಮಾಡ್ತೀವಿ ಗೊತ್ತಾ? ಕೆಲವೊಂದು ಸಾರಿ ದುಃಖ ಪಡ್ತೀವಿ, ಕೆಲವೊಂದು ಸಾರಿ ಅದನ್ನ ವಾಕ್ಯ ನಾವು ಅನುಸರಿಸ್ತೀವಿ. ಇಲ್ಲಿ ನೋಡ್ರಿ, ಅವ್ರ ವಾಕ್ಯತೆ ಪೂರ್ಣ ಮನಸ್ಸಿನ ಸ್ವೇಚ್ಛೆಯಿಂದ
ಸ್ವೇಚ್ಛೆಯಿಂದ ಯೆಹೋವನಿಗೆ ಕಾಣಿಕೆ ಕೊಟ್ಟದ್ದಕ್ಕಾಗಿ ಯೆಹೋವನಿಗೆ ಕಾಣಿಕೆ ಕೊಟ್ಟದ್ದಕ್ಕಾಗಿ ಜನರೆಲ್ಲರೂ ಸಂತೋಷ ಪಟ್ಟರು. ಅರಸನಾದ ದಾವೀದನಿಗೂ ಬಹಳ ಸಂತೋಷವಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಜನರೆಲ್ಲರಿಗೆ ಸಂತೋಷ ಪಟ್ರಂದ್ರೆ ದಾವೀದನಿಗೆ ಬಹಳ ಸಂತೋಷ. ಈಗ ಚೆನ್ನಾಗಿ ಅರ್ಥಂದ್ರೆ ದೇವರ ಆಲಯಕ್ಕಾಗಿ ಜನರೇ ಹೆಚ್ಚಿಕೊಟ್ರ ದಾವೀದನ ಹೆಚ್ಚಿಕೊಟ್ಟ? ಅಮ್ಮ, ಯಾವಾಗ್ಲೂ ಹೆಚ್ಚು ಕೊಟ್ಟವರು ಹೆಂಗಿರ್ತಾರೆ ಗೊತ್ತಾ? ಬಹಳ ಸಂತೋಷವಾಗಿರ್ತಾರೆ. ಹೆಚ್ಚು ಕೊಟ್ಟವರು ದುಃಖದಲ್ಲಿ ಇರಕ್ಕಿಲ್ಲ, ಹೆಚ್ಚು ಕೊಟ್ಟವರು ಬಾಧೆ ಪಡಕ್ಕಿಲ್ಲ. ಕೊಟ್ಟವನು ಬಾಧೆ ಪಡಕ್ಕಿಲ್ಲ. ಕೊಟ್ಟಿರುವುದು ಯಾರಿಗೋಸ್ಕರ? ದೇವರಿಗೋಸ್ಕರ. ಅವಾಗ ದೇವರು ನಮ್ಮನ್ನ ತನ್ನ ನಿಧಿ ನಿಕ್ಷೇಪಗಳನ್ನ ನಮ್ಮ ಮನೆಯಲ್ಲಿ ತುಂಬಿ ತುಳುಕುವಾಗೆ ಕರ್ತನು ಮಾಡುತ್ತಾನೆ. ಅದಕ್ಕೋಸ್ಕರ ನೋಡಿದ್ರೆ ನಮಗೆ ದಾವೀದನಿಗೆ ನೋಡ್ರಿ, ನಾನು ಕಳೆದ ವಾರ ಹೇಳಿದಾಗ ಎಲ್ಲರಿಗೆ ದೇವರು ಕೃಪೆಯನ್ನು ಮಾತ್ರ ಕೊಟ್ಟ. ಎಲ್ಲ ಬೈಬಲಲ್ಲಿ ನೋಡುತ್ತೇವೆ. ಬೇಗ ಮುಗಿಸ್ತೀನಿ ಕೇಳ್ರಿ. ಬೈಬಲ್ ನೋಡುತ್ತೇವೆ, ಇಸ್ರಾಯೇಲ್ರಲ್ಲಿ ದೇವರ ಮಕ್ಕಳೇ 20 ಜನ ಅರಸರಾಳಿದ್ರು. ಇಸ್ರಾಯೇಲ್ ದೇಶದಲ್ಲಿ 20 ಜನ ಅರಸರಾಳಿದ್ರು. ಅವರೆಲ್ಲರೂ ದುಷ್ಟರೇ. ಯಹೂದ್ಯರಲ್ಲಿ 19 ಮಂದಿ ಆಳಿದ್ರು. ಅವ್ರಿಗೆ 13 ಜನ ದುಷ್ಟರೇ, 6 ಜನ ಮಾತ್ರ. ಹಲ್ಲೆಲೂಯಾ, 6 ಜನ ಮಾತ್ರ. ಚೆನ್ನಾಗಿ ಅರ್ಥ ಮಾಡಿದ್ರೆ ಮಕ್ಕಳೇ, ನಾನು ಈ ಮಾತಾಡ್ತಾನೆ ದೇವ್ರ ಮಕ್ಕಳೇ, ಆ ದಿನಗಳಲ್ಲಿ ರಾಜರು ಕೂಡ ದೇವರ ಆಲಯವನ್ನು ಪ್ರೀತಿ ಮಾಡಿದರು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ಎಲ್ಲರಿಗೆ ಕೃಪೆ ಕೊಟ್ಟ ದೇವರು. ಆದರೆ ದಾವೀದನಿಗೆ ಮಹಾಕೃಪೆ, ಶಾಶ್ವತವಾದ ಕೃಪೆಯನ್ನು ಕೊಟ್ಟ. ಜೋರಾಗಿ ಚಪ್ಪಳಾಕಿ ದೇವರನ್ನು ಘನಪಡಿಸೋಣ ದೇವರ ಮಕ್ಕಳೇ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬಮ್ಮ ನನಗೆ ಹಿಂಗೆ ಹೇಳಿದ್ದು, ಶೇಖರಣ್ಣ, ನನ್ನ ಗಂಡ ಚರ್ಚಿಗೆ ಬಹಳ ಕೊಟ್ಟಣ ಅಲ್ಲ, ಒಳ್ಳೇದಕ್ಕ ಅಂತ ಹೇಳಿದೆ. ನಮ್ಮ ಚರ್ಚರಲ್ಲ, ಬೇರೆಯವರು. ಅಣ್ಣ, ನನ್ನ ಗಂಡ ಬಹಳ ಕೊಟ್ಟಣ, ನನ್ನ ಚರ್ಚನ ಬಹಳ ಕೊಟ್ಟಣ ಅಂತ. ಒಳ್ಳೇದು. ಏನಣ್ಣ, ನಮ್ಮ ಪಾಸ್ಟ್ ಹಿಡಿಸ್ಕೊಂಬೇಕಿಲ್ಲ ನಮ್ಮನ್ನ? ಯಾಕೆ ಹಿಡಿಸ್ಕೋಬೇಕಿಲ್ಲ? ನಮ್ಗೆ ಏನು ಇದು ಮಾಡೋಕ್ಕಿಲ್ಲ ಅಂದ್ರೆ, ಇಲ್ಲಕ್ಕ ಯಾವ್ದು ಬಿಟ್ಬಿಡ್ರಿ, ಪಾಸ್ಟ್ ಬಿಟ್ಬಿಡ್ರಿ, ವಿಶ್ವಾಸ ಬಿಟ್ಬಿಡ್ರಿ. ನೀವು ಸಹಾಯ ಮಾಡಿರಲ್ಲ ದೇವರಾಲಯಕ್ಕೆ, ದೇವರು ನಿಮ್ಮನ್ನ ನೆನೆಸ್ಕೊಂಡು ಆಶೀರ್ವದಿಸ್ತಾನೆ ಅಂತ ಹೇಳಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ದಿನ ಒಂದು ಸಮಯ ಬಂತು ದೇವ್ರ ಮಕ್ಕಳೇ. ಒಂದು ಸಮಯ ಬಂತು. ಆ ಸಮಯ ಅಂದರೆ ಅವರು ಹೊಲ ಅಸಲದು ಭಾಳ ಕಡಿಮೆ ರೇಟಿಗೆ ತಗೊಂಬಂತು ಹೊಲ. ಕಡಿಮೆ ರೇಟಿಗೆ ತೆಗೆದುಕೊಳ್ಳುವಂಥ ಹೊಲನ ದೇವರು ಅದಕ್ಕೆ ಕೋಟಿಗಟ್ಟಲೆ ಬೆಲೆ ಬಾಳುವ ಹೊಲವಾಗಿ ಕರ್ತನು ಮಾರ್ಪಡಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಸಪೇಟೆಯಲ್ಲಿ ಒಬ್ಬ ಚೌಡಮ್ಮ ಅಂತ ಇರ್ತಾಳೆ. ಇವಾಗಿಲ್ಲ, ತೀರೋದು. ಅಯ್ಯಮ್ಮ ದೇವರ ಆಲಯಕ್ಕೋಸ್ಕರ ಇಷ್ಟು ಕಾಣಿಕೆ ಕೊಟ್ಟಿಲ್ಲಂತೆ. ಅವ್ರ ಬಂಧುಗಳೆಲ್ಲ ಅಂದ್ರಂತೆ, ಏನಮ್ಮ ಇಷ್ಟು ಕಾಣಿಕೆ ಕೊಡ್ಬೇಕಮ್ಮ, ನೀವು ಸ್ವಲ್ಪ ಕೊಟ್ಟು ಇಷ್ಟಿಷ್ಟು ಕೊಟ್ರೆ ಹೆಂಗ? ನೀವು ಬುದ್ಧಿ ಐತ್ಯಾ ಚೊಡಮ್ಮ ಅಂದ್ರಂತೆ. ಅಯ್ಯೋ ಚೊಡಮ್ಮ, ಅಲ್ಲ ನನ್ನ ಕಾಣಿಕೆ ಕೊಡಬೇಕು, ನನಗೆ ಬಾಧೆ, ನೀ ಯಾಕೆ ಬಾಧೆ? ಏಮ್ಮ ನೀವು ಕೂಡ ಅಂತಾರ, ನನ್ನ ವಸ್ತು ನಾನು ಕೊಡೋದು, ನನಗೆ ಕೊಟ್ಟಿನ ದೇವ್ರ ಸಂತೋಷ, ನೀನು ಯಾಕೆ ದುಃಖ ಪಡ್ತಿ? ಅಷ್ಟೆಲ್ಲ ಕೊಡಬಾರ್ದು ಅಂತೇಳಿ ಅಯ್ಯಮ್ಮನ ಅಂತವಾಗ ಅಯ್ಯಮ್ಮನದ್ದೇ, ನೀವೆಲ್ಲ ಹೋಗ್ಬಿಡ್ರಿ, ನಾನು ದೇವ್ರಿಗೆ ಕೊಡ್ತೀನಿ, ನನ್ನ ದೇವ್ರ ಬಗ್ಗೆ ನನಗೆ ಗೊತ್ತಿದೆ ಅಂತ ಹೇಳಿದಾಗ ಅವ್ರ ಮಗ ಪಾಸ್ಟರ್ ಆದ. ಚೌಡಮ್ಮನ ಮಗ ಪಾಸ್ಟರ್ ಆದ. ಕೇಳಿಸ್ಕೊಡ್ರಿ ಅಂತ ಆಮೇಲೆ ಅಂತ ಹೇಳಮ್ಮ. ಪಾಸ್ಟರ್ ಆದಾಗ ಅವ್ರ ಹೊಲ ಒಂದ್ಸಾರಿ ಮಾರಿದ್ರೆ ದೇವ್ರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ, ಬರೀ ಒಂದು 4-5 ಲಕ್ಷಕ್ಕೆ ಹೋಗೋ ಹೊಲ 2 ಕೋಟಿ ರೂಪಾಯಿಗೆ ಹೋಯ್ತಂತೆ. ಎಷ್ಟು? 2 ಕೋಟಿ ರೂಪಾಯಿಗೆ ಹೋಯ್ತಂತೆ. ಆ ಪಾಸ್ಟರ್ ಹೇಳ್ತಾನೆ, ಒಂದ್ಸಾರಿ ಕರೆಸ್ತಾನೆ ಚರ್ಚಿಗೆ ವಾಕ್ಯ ಹೇಳಕ. ಆ ಪಾಸ್ಟರ್ ಹೇಳ್ತಾನೆ, ನಮ್ಮ ತಾಯಿ ಅವತ್ತು ಚರ್ಚಿಗೆ ಕೊಟ್ಟಿದ್ದ ಕಾಣಿಕೆ ಮೂಲಕ ನಮ್ಮ ಬರೀ ಹೊಲ ಒಂದು 5-10 ಲಕ್ಷಕ್ಕೆ ಹೋಗೋ ಹೊಲನ 2 ಕೋಟಿ ರೂಪಾಯಿಗೆ ಹೊಲ ಹೋಗುವಾಗೆ ಖರ್ಚನ್ನು ಮಾಡಿದನು. ಹಲ್ಲೆಲೂಯಾ. ಈಗ ಜನೆಲ್ಲ ಸ್ವಲ್ಪ ಪಾಸ್ಟರ್ ಅದು ಕಾರ್ನಾಗ ಭಾಳ ಚೆನ್ನಾಗಿ ಅದಕ್ಕಿರ ನೋಡಿ ಕೆಲವು ಪಾಸ್ಟರ್ ಅನ್ಕೋತಾರಂತೆ, ಇವಪ್ಪ ಅವ್ರು ಪಾಸ್ಟರ್, ಅವ್ರು ಚರ್ಚಿನಾಗ ಏನಪ್ಪ ಇಷ್ಟಿಷ್ಟು ಕಾಣಿಕೆ ಕೊಡ್ತಾರ, ಚೆನ್ನಾಗಾಗಿಬಿಟ್ಟಾರ ಅಂತೇಳಿ ದುಃಖ ಪಡ್ತಾರಂತೆ. ಪಾಸ್ಟೇ, ನಮ್ಮ ಚರ್ಚ ಕೊಟ್ಟ ಕಾಣಿಕೆಲ್ಲ, ನಮ್ಮಮ್ಮ ಕೊಟ್ಟ ಕಾಣಿಕೆಯನ್ನ ದೇವರು ಆಶೀರ್ವಾದ ಮಾಡಿದನು. ಯಾವುದೋ ಒಂದು ರೂಪದಲ್ಲಿ ನಿನ್ನನ್ನು ದೇವರು ಮೇಲಕ್ಕೆ ಎತ್ತುತ್ತಾನೆ. ಹಲ್ಲೆಲೂಯಾ. ದಾವೀದನು ಏನು ಮಾಡಿದನು? ಬಹಳ ಸಂತೋಷ ಪಟ್ಟನು. ಆಮೆನ್, ಹಲ್ಲೆಲೂಯಾ. ಹಂಗಿರ್ಬೇಕು. ಅದಕ್ಕೋಸ್ಕರ ದೇವ್ರ ಮಕ್ಕಳು ನಿಮಗೆ ಕೂಡ ಅಷ್ಟೇ, ಯಾವಾಗಲೂ ಕೂಡ ನಾವು ಕಾಣಿಕೆ ಕೊಡ್ಬೇಕಾದ್ರೆ ಅವ್ರಿಗಿವ್ರಿಗೆ ಹೇಳ್ಕೊಡ್ಬಾರ್ದು. ನಾವು ಅವ್ರಿಗಿವ್ರಿಗೆ ಹೇಳ್ಕೊಡ್ಬೋದು. ನೋಡಿ, ಅಬ್ರಹಾಮನ ಎದ್ದ ಬಲಿ ಕೊಡುವುದಕ್ಕಾಗಿ.
ಅಮ್ಮ ಯಾರನ್ನ ಬಲಿ ಕೊಡುವುದಕ್ಕಾಗಿ? ಈಸಾಕನ ಬಲಿ ಕೊಡೋದಕ್ಕಾಗ ಸಾರಾ, ಸಾರಾ ಹೋಗಿ ಮೊರೆ ಬೆಟ್ಟದ ಮೇಲೆ ಹೋಗಿ ಈ ಮಗನನ್ನ ಬಲಿ ಕೊಡ್ಬೇಕಂತ ಹೇಳಿದನ ಕಣೆ, ಕೊಟ್ಟು ಬರುವನು, ನೀನು ಇಲ್ಲೇ ಇರಂದ್ರಗಿನ ಅಡ್ಡಾಗ್ತಿದ್ಲು. ನನ್ನ ಮಗನ ಹೆಂಗೆ ಕೊಡ್ತೀನಿ ನೀನು? ನಾನು ಎತ್ತು ಬೆಳೆಸಿ ಮುದ್ದಾದ ಮಗ ಕಂಡ್ರಿ ಇವನು ಅಂತಿದ್ಲು. ನೋಡ್ದಾಗ ಕೆಲವೊಂದು ಸಾರಿ ನಮ್ಮ ಸಭೆ ಕೂಡ ಕೆಲವೊಬ್ರು ಇರ್ತಾರ, ನಾನು ಇಷ್ಟು ಕಾಣಿಕೆ ಕೊಡಿ, ನೀನು ಎಷ್ಟು ಕೊಟ್ಟೆ ಕಾಣಿಕೆ ಬಗ್ಗೆ ಹಂಗೆಲ್ಲ ಕೇಳ್ಕೋಬೋದು. ನೀನು ಕೊಟ್ಟಿದ್ದು ನಿನಗೇ ಇರಲಿ, ಅವ್ರು ಕೊಟ್ಟಿದ್ದು ಅವ್ರಿಗೆ ಇರಲಿ. ಹಲ್ಲೆಲೂಯಾ. ಗೊತ್ತಿಲ್ಲ, ನಾಳೆ ಕರ್ತನು ನಮ್ಮನ್ನು ಬಹಳವಾಗಿ ಬಲವಾಗಿ ಆಶೀರ್ವಾದ ಮಾಡ್ತಂದೆ ಸಂಪೂರ್ಣವಾದ ನಂಬಿಕೆ ಇದೆ. ಹಲ್ಲೆಲೂಯಾ. ದೇವರ ಆಶೀರ್ವಾದ ಮಾಡಕಂದ್ರೆ ಹೆಂಗ್ ಬೇಕಾದ್ರೆ ಮಾಡ್ತಾನೆ ದೇವ್ರ ಮಕ್ಕಳೇ. ಆತನ ಆಲೋಚನೆಗಳು ಬಹಳ ವಿಧ ವಿಧವಾಗಿರ್ತವೆ. ಆಮೇಲೆ ಅದಕ್ಕೋಸ್ಕರ ಫಾಸ್ಟ್ ಹೇಳ್ತಾನೆ, ಫಾಸ್ಟ್ರೇ ನಮ್ಮ ಹೊಲ ಕೇವಲ ಲಕ್ಷಕ್ಕೆ ಹೋಗ್ಬೇಕು, ಅದು 2 ಕೋಟಿ ರೂಪಾಯಿ ಹೋಯ್ತಂತೆ. ಎಷ್ಟು ಕೋಟಿ ಹೋಗ್ತಿದ್ದೆ? ಅವ್ರ ಅಮ್ಮ ಅವತ್ತು ಎಷ್ಟು ಕೊಟ್ಟಿಲ್ಲ ಅಂತ ಗೊತ್ತಾ? ಚರ್ಚಿಗೆ ಫಾಸ್ಟ್ಗೆ ಜಾಗ ತಗೊಂಬಕ್ಕ 5 ಲಕ್ಷ ಕೊಟ್ಟಿಲ್ಲಂತೆ. ಎಷ್ಟು ಕೊಟ್ಟಿರ್ತಮ್ಮ ಅಮ್ಮ? 5 ಲಕ್ಷ ಕೊಟ್ರೆ ದೇವರು 5-10 ಲಕ್ಷಕ್ಕೆ ಹೋಗುವಲ್ಲ ಎಷ್ಟು ಡಿಮಾಂಡ್ ಮಾಡ್ಯಾನ ದೇವರು? ಎಲ್ಲಮ್ಮ ತಲೆ ಹತ್ರಮ್ಮ ಎಷ್ಟು ಕಳಿಸಮ್ಮ, ಎಷ್ಟು ಮಾಡ್ಯಾನಮ್ಮ? ಹಂಗ ನಿಮ್ಮ ಹೊಲಗಳಲ್ಲ, ನಿಮ್ಮ ಹೊಲಗಳನ್ನು ಕೂಡ ದೇವರು ಆಶೀರ್ವದಿಸಲಿ, ನಿಮ್ಮ ಸ್ಥಳಗಳನ್ನ ದೇವರು ಆಶೀರ್ವದಿಸಲಿ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದೊಂದು ಪ್ಲಾಟ್ಗಳು ಕೋಟಿ ರೂಪಾಯಿಗೆ ಹೋಗಲಿ. ಹಲ್ಲೆಲೂಯಾ. ಆಮೇಲೆ ಈ ರೀತಿಯಲ್ಲಿ ದೇವರು ಯಾವುದೋ ಒಂದು ರೂಪದಲ್ಲಿ ದೇವರು ನಮ್ಮನ್ನು ನಿಮ್ಮನ್ನ ಆಶೀರ್ವಾದ ಮಾಡುತ್ತಾನೆ. ಆಮೇಲೆ ಇವತ್ತು ನೋಡ್ರಿ, ಇವತ್ತು ಚೌಡಮ್ಮ ಭೂಲೋಕದಾಗ ಇಲ್ಲ, ಆದ್ರೆ ಚೌಡಮ್ಮ ವಿಷಯದಲ್ಲಿ ನಾವು ಹೇಳ್ತಿದ್ದಿಲ್ಲ ಸಾಕ್ಷಿ, ಚೌಡಮ್ಮ ವಿಷಯದಲ್ಲಿ ಕೇಳ್ದಿಲ್ಲ ಸಾಕ್ಷಿ. ಹೊಸಪೇಟೆಗೆ ಹೋದ್ರೆ ಬಹಳ ಜನ ಸೇವಕರು ಹೇಳ್ತಾರೆ, ಚೌಡಮ್ಮ ಹಿಂಗೆಲ್ಲ ಸಹಾಯ ಮಾಡುದು, ಹಿಂಗೆಲ್ಲ ಸಹಾಯ ಮಾಡುದು. ನಾನು ಒಂದ್ಸಲ ನೋಡ್ಬೇಕು ಅನ್ಕೊಂಡೆ, ನೋಡೋಕ್ಕಾಗಲಿಲ್ಲ. ಹಲ್ಲೆಲೂಯಾ. ಆದ್ರೆ ಅವ್ರು ಒಬ್ರು ಫಾಸ್ಟ್ ಅಂತ ಹೇಳಿ ಗೊತ್ತಾಯ್ತು. ಅದಕ್ಕೋಸ್ಕರ ಅವ್ರ ಫಾಸ್ಟ್ನ ಒಂದ್ಸಾರಿ ನಾನು ಕರೆಸ್ತೇನೆ ನಿಮಗೆ ವಾಕ್ಯ ಕೇಳಕ್ಕೆ ಉಪವಾಸ ಪ್ರಾರ್ಥನೆಯಲ್ಲಿ. ಹಲ್ಲೆಲೂಯಾ. ಅವ್ರ ಚರ್ಚೆ ಹೆಂಗಿದೆ ಗೊತ್ತಾ? ಚೌಡಮ್ಮನ ಮಗನ ಚರ್ಚು ಸುಮಾರು ಗಟ್ಟಲೆ ಜನ ಬರ್ತಾರೆ. ಹಲ್ಲೆಲೂಯಾ. ತುಕಾರಾಮು ಅಯ್ಯವರು ಕೂಡ ಅವ್ರ ಹತ್ರ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಯಾಕಂದ್ರೆ ಅದಕ್ಕೂ ಹೇಳ್ತಾನೆ, ಇವತ್ತು ನಾವು ತಂದೆ ತಾಯಿ ಮಾಡಿದಂತ ಒಳ್ಳೆಗಳು ನಮ್ಮ ಮಕ್ಕಳಿಗೆ ಬರುತ್ತವೆ. ಹಲ್ಲೆಲೂಯಾ. ಒಂದು ವಾಕ್ಯ ಓದಿ ಬೇಗ ಮುಗಿಸ್ಕೊಂಡು, ಟೈಮ್ ಆಯ್ತಲ್ಲ, ಮುಗಿಸು. ಒಂದು ಸಣ್ಣದ ಪ್ರಾರ್ಥನೆ ನೋಡ್ರಿ. ಒಂದು ವಾಕ್ಯ ಕೀರ್ತನೆ ತೆಗಿರಿ. ಕೀರ್ತನೆ 145ನೇ ಅಧ್ಯಾಯ ತೆಗಿರಿ. ಈ ವಾಕ್ಯ ಓದ್ರಿ ಎಲ್ಲರೂ ದೇವ್ರ ಮಕ್ಕಳು. ನೋಡ್ರಿ 147ನೇ ಅಧ್ಯಾಯ, 47ನೇ ಅಧ್ಯಾಯ 13 ವಚನ ಓದ್ರಿ. ಆತನು ನಿನ್ನ ಹೆಬ್ಬಾಗುಗಳ ಹಗಲುಗಳನ್ನು ಬಲಪಡಿಸುತ್ತಾನೆ, ನಿನ್ನ ಮಕ್ಕಳನ್ನು ಆಶೀರ್ವದಿಸಿದ್ದಾನೆ. ನೋಡ್ದ, ಆಶೀರ್ವದಿಸುವನು ಬೇರೆ, ಆಶೀರ್ವದಿಸಿದ್ದಾನೆ. ನೋಡ್ದ ಅಮ್ಮ, ಚೆನ್ನಾಗಿ ಅರ್ಥ ಮಾಡಿದ್ರಿ ದೇವ್ರ ಮಕ್ಕಳೇ. ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ಇವತ್ತು ನಾವು ಇದು ಕೇಳ್ಬೇಕು, ಈ ವಾಕ್ಯ ನಮ್ಮಲ್ಲಿ ನೆರವೇರಲಿ. ನಾವು ಕಣ್ತುಂಬ ನೋಡ್ತಿರ್ಲಿಕ್ಕೆ ನಮ್ಮ ಮಕ್ಕಳು ದೊಡ್ಡ ಸ್ಟೇಜಿಗೆ ಬರುವುದನ್ನು ನಾವು ನೋಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಆಶೀರ್ವಾದ ಹೊಂದಬೇಕು, ಒಂದನೇದಾಗಿ. ಎರಡನೇದಾಗಿ ಏನ್ ಮಾಡ್ಬೇಕು ಗೊತ್ತಾ? ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ ದೊಡ್ಡ ಆಫೀಸರ್ ಆಗುವಂಥದ್ದು, ದೊಡ್ಡ ಆಶೀರ್ವಾದ ಹೊಂದುವಂಥದ್ದು, ನಮ್ಮ ಮಕ್ಕಳು ಚೆನ್ನಾಗಿರುವಂಥದ್ದನ್ನ ನಾವು ನಮ್ಮ ಕಣ್ಣು ಮುಂದೆ ನಾವು ಕಾಣಬೇಕು. ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ ಶಾಪಗ್ರಸ್ತರಾಗಿ ಕಾಣಬಾರ್ದು. ನಮ್ಮ ಮಕ್ಕಳು ನಮ್ಮ ಮುಂದೆ ರೋಗದಲ್ಲಿರುವಂಥದ್ದು ಕಾಣಬಾರ್ದು. ನಮ್ಮ ಮಕ್ಕಳು ಸಾಲದಲ್ಲಿರುವುದನ್ನು ಕಾಣಬಾರ್ದು. ನಮ್ಮ ಮಕ್ಕಳು ಬಲಹೀನರಾಗಿರುವುದು ಕಾಣಬಾರ್ದು. ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಜೋರಾಗಿ ಚಪ್ಪಳಾಗ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಆ ಪಾಸ್ಟರ್ ಕೇಳಿದೆ, ಅಯ್ಯ ನೀವು 2 ಕೋಟಿ ರೂಪಾಯಿ ಬಂತಲ್ಲ, ಅಮ್ಮ ನೋಡಿಲ್ಲ ಅಂತ ಕೇಳಿದೆ. ಆ ಪಾಸ್ಟರ್ ಹೇಳ್ದ, ಹೌದು ಪಾಸ್ಟ್ರೆ, ನಮ್ಮಮ್ಮ ಇರ್ಲಿಕ್ಕೆ ಅದು 2 ಕೋಟಿ ರೂಪಾಯಿ ಹೋಯ್ತು. ಆಮೇಲೆ ಅಂದ್ರೆ ಆ ಚೌಡಮ್ಮ ತನ್ನ ಮಗನಾಗಿರುವ ಪಾಸ್ಟ್ರು ಆ ಆಶೀರ್ವಾದ ಹೊಂದುವುದನ್ನು ಕಣ್ತುಂಬ ನೋಡಿದ್ದಾಳೆ. ಹಲ್ಲೆಲೂಯಾ. ನಾವು ಕೂಡ ನಮ್ಮ ಮಕ್ಕಳು ಆಶೀರ್ವಾದ ಹೊಂದುವುದು, ನಮ್ಮ ಮಕ್ಕಳ ಆಶೀರ್ವಾದ ಹೊಂದುವುದು, ಇನ್ನೊಬ್ಬರ ಮೇಲೆ ಅಲ್ಲಿದೆ, ನಮ್ಮ ಮಕ್ಕಳ ಆಶೀರ್ವಾದ ಒಂದು ನಾವು ಕಣ್ತುಂಬ ನೋಡುತ್ತೇವೆ. ನಮ್ಮ ಮಕ್ಕಳು ನಮ್ಮ ಮುಂದೆ ಆಶೀರ್ವಾದ ಹೊಂದುತ್ತಾರೆ. ನಿಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡಿ, ಪಕ್ಕದಾಗ ಹೇಳ್ರಿ, ನಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡ್ತಂತ ಹೇಳ್ರಿ. ನಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡ್ತಂತ ಹೇಳ್ರಿ. ಅಂದ್ರೆ ಆಶೀರ್ವಾದ ಮಾಡುತ್ತೇನೆ. ನಮ್ಮ ಮಕ್ಕಳಿಗೋಸ್ಕರ ನಾನು ಒಳ್ಳೆ ಕೆಲಸವನ್ನು ಮಾಡುತ್ತೇನೆ. ಚೌಡಮ್ಮ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಕೆಟ್ಟ ಕೆಲಸ ಮಾಡಿದಮ್ಮ. ಮತ್ತೆ ನೀವೆಂತ ಕೆಲಸ ಮಾಡ್ತಾರಮ್ಮ? ನೀವೆಂತ ಕೆಲಸ ಮಾಡ್ತಾರಮ್ಮ? ಓ ಅಮ್ಮನೆ, ನೀನು ಒಳ್ಳೇದು ಮಾಡುವಾಗ ಒಳ್ಳೇದು ನಿನ್ನ ಆವರಿಸಿಕೊಳ್ತಾ ಇರ್ತದೆ. ಎತ್ತಗೋಗಲ್ಲ, ನೀನು ಮಾಡಿದ ಒಳ್ಳೇದು ನಿನ್ನ ಆವರಿಸಿಕೊಳ್ತೇನೆ. ನಾವು ಮಾಡಿದಲ್ಲಿ ಕೆಟ್ಟದು ಅದು ನಮ್ಮನ್ನು ಆವರಿಸಿಕೊಳ್ತಾನೇ ಇರ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರ್ತದೆ, ದುಷ್ಟರಿಗೆ ಕಷ್ಟ ಉಂಟಾಗುವು ಹೇಳ್ತೆ,
ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಿಗೆ ಆತನ ಕೃಪೆ ಆವರಿಸಿಕೊಳ್ಳುವುದಂತ ಐತಿ ಬೈಬಲಲ್ಲಿ. ನೀವು ಹೋದ್ರೆ 32 ಕೀರ್ತನೆ 10ನೇ ವಚನದಲ್ಲಿ ಕೃಪೆ ಆವರಿಸಿಕೊಳ್ತಂತೆ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಕೃಪೆ ಆವರಿಸಿಕೊಳ್ತಂತೆ, ನೀತಿವಂತರಿಗೆ ಕೃಪೆ ಆವರಿಸಿಕೊಳ್ತಂತೆ. ಹಲ್ಲೆಲೂಯಾ. ಅವರ ಸಂತತಿ 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 ಸಂತತಿಗೆ ಕೃಪೆ ಆವರಿಸಿಕೊಳ್ತಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ